ಮಜಾ ಭಾರತ ಮಜಾ ಭಾರತ ಮಜಾ ಭಾರತ. ಎಲ್ರಿಗೂ ನಮಸ್ಕಾರ. ಮರ ಎಷ್ಟೇ ದೊಡ್ಡದಾದ್ರೂ 100 ಕೊಂಬೆಗಳಿದ್ರು ಬೇರ್ ಬಂದೇನೆ. ಅದಕ್ಕೆ ಅದನ್ನ ತಾಯಿ ಬೇರು ಅಂತ ಅಂತೀವಿ. ಜಗತ್ತಿನ ಯಾವುದೇ ದೇಶ ಸುತ್ತಿದ್ರು ಕನಸು ಬೀಳೋದು ನಮ್ಮದೇ ಭಾಷೆನಲ್ಲಿ, ಅದನ್ನ ಮಾತೃಭಾಷೆ ಅಂತ ಅಂತೀವಿ. ಅತ್ತಾಗ ಜೋಗುಳ ಆಡೋದು, ಸತ್ತಾಗ ಕಣ್ಣೀರ್ ಹಾಕೋದು, ಮಂಡಿ ತರ್ಚಿ ಅಳುವಾಗ ಕಣ್ಣೀರ್ ಒರ್ಸೋದು ಹೆಣ್ಣು. ಇವತ್ತು ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ, ಇಂಟರ್ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ. ಹೆಣ್ಮಗು ಹುಟ್ಟಿದ್ರೆ ತಲೆನೋವಪ್ಪ ಅಂತ ಅನ್ನೋ ಕಾಲ ದೂರ ಆಗಿದೆ. ಆದ್ರೂನು ಹೆಣ್ಮಕ್ಳ ಬಗ್ಗೆನ ತಾತ್ಸಾರ ಕಡಿಮೆ ಆಗಿಲ್ಲ. ಅಯ್ಯೋ ಇದು ಹೆಣ್ಮಗು ಅಂತ ಬೇಜಾರ್ ಮಾಡ್ಕೊಂಡಿದ್ರೆ ಕಲ್ಪನಾ ಚಾವ್ಲಾ ಅಂತರಿಕ್ಷಕ್ಕೆ ಹಾರಕ್ಕಾಗ್ತಿರ್ಲಿಲ್ಲ, ಪ್ರತಿಭಾ ಪಾಟೀಲ್ ಅವರು ಈ ದೇಶದ ಪ್ರೆಸಿಡೆಂಟ್ ಆಗ್ತಿರ್ಲಿಲ್ಲ, PV ಸಿಂಧು ಬ್ಯಾಡ್ಮಿಂಟನ್ ನಲ್ಲಿ ವರ್ಲ್ಡ್ ಚಾಂಪಿಯನ್ ಆಗಕ್ಕಾಗ್ತಿರ್ಲಿಲ್ಲ. ಈ ಸೃಷ್ಟಿಯಲ್ಲಿ ಹೆಣ್ಣು ಅನ್ನೋದು ಸಂಭ್ರಮ. ಸ್ತ್ರೀ ಭ್ರೂಣ ಹತ್ಯೆಯನ್ನ ತಡೆಯೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ಇದು ಮಜಾ ಬಾತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಇವತ್ತಿನ ಈ ಎಪಿಸೋಡ್ಗೆ ನಮ್ಮ ಮುದ್ದಾದ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ತಂದೆ ತಾಯಿಯ ಮುದ್ದಿನ ಮಗಳು, ಅಕ್ಕನ ಅಕ್ಕರೆಯ ತಂಗಿ, ಚಂದದ ಗೆಳತಿ ರಚಿ. ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಅನು. ಆಲ್ ದ ಬೆಸ್ಟ್. ಹೆಣ್ಣು ಮಕ್ಕಳು ಮೆಚ್ಚುವ ರಾವಣ ಸುಂದರ ಮಜಾ ಭಾರತದ ರಣಧೀರ ಗುರುಗಳೇ, ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಎಲ್ಲ ಪ್ರೀತಿಯ ಬಾಯ್ಸ್ ಅಂಡ್ ಗರ್ಲ್ಸ್ ನಿಮ್ಗೂ ಕೂಡ ಸ್ವಾಗತ, ಸುಸ್ವಾಗತ. ಸೊ ಇನ್ಯಾಕಿದಾರೆ ಎಲ್ರು ವೆಲ್ಕಮ್ ಮಾಡಿ ಆಯ್ತು. ಇವತ್ತಿನ ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬೇಡ. ಸಂಸಾರ ಸೇವೆ, ಸಮಾಜ ಸೇವೆ ಎರಡು ಬೇರೆನೆ ಆಂಗಲ್. ಎರಡೂನು ಒಂದೇ ಫ್ರೇಮ್ ಅಲ್ಲಿ ಸೇರ್ಸೋ ಪ್ರಯತ್ನ ಮಾಡ್ಲೇಬಾರ್ದು. ಅನಾಥನ್ ಬದುಕಲಿ ಬೆಳಕಾಗಲಿ ಅಂತ ಮನೆ ಕರ್ಕೊಂಬಂದ್ರೆ ಆ ಮನೆ ದೀಪನೇ ಆರ್ಸಕ್ ಹೊರಟ್ಬಿಟ್ಟಿದಾನೆ ನಮ್ ನಂದೀಶ. ಏನಪ್ಪ ಸ್ವಲ್ಪ ಬುದ್ಧಿ ಹೇಳ್ಬಿಡ್ಬೋಣ ಬನ್ನಿ. ನಮಸ್ಕಾರ ಸರ್, ನಾನು ನಂದೀಶ ಅಂತ. ವಯಸ್ಸು 20. ನನಗೆ ಯಾವುದೇ ರೀತಿ ದುರಭ್ಯಾಸಗಳು ಇಲ್ವೇ ಇಲ್ಲ ಸರ್. ಆದ್ರೆ ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ, ದುಡಿಯೋಕೆ ಸೇರೋಕ್ಕೂ ಮುಂಚೆನೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ. ಆದ್ರೆ ಹೆಂಗ್ ಸಂಪಾದನೆ ಮಾಡಬೇಕು ಅಂತ ಮಾತ್ರ ಗೊತ್ತಿಲ್ಲ. ನಾನು ಮ್ಯಾಚ್ ಬೆಟ್ಟಿಂಗ್ ಆಡಿದೆ, ಲಾಟ್ರಿ ಟಿಕೆಟ್ ಸೇಲ್ ಮಾಡಿದೆ, ಎಲ್ಲ ಮಾಡಿದೆ. ಕೊನೆಗೆ ಯಾವ್ದಾದ್ರು ಒಂದು ರಿಚ್ ಇರೋ ಹುಡುಗಿನ ಪಟಾಯಿಸೋಣ ಅಂದ್ರು ಒಂದು ರೋಜ್ ತಗೊಳಕ್ಕೆ ಬಿಡಿ ಕಾಸಿಲ್ಲ ಸರ್. ಅದಕ್ಕೇನೆ ನಮ್ಮ ಊರ್ನ ಬಿಟ್ಟು ಬೆಂಗಳೂರಿಗೆ ಬಂದಿದ್ದೇನೆ. ಇಲ್ಲಿ ಹೆಂಗಾದ್ರೂ ಮಾಡಿ ಕೋಟ್ಯಾಧಿಪತಿ ಹಾಗೆ ಆಗ್ತೀನಿ. ಇದೇನ್ ಸರ್ ಸ್ಕಿಟ್ ಓಪನಿಂಗ್ ಅಲ್ಲೇ ಕಾಲು ಎತ್ಕೊಂಡ್ಬಿಟ್ಟಿದ್ದೀರಾ? ಅಲ್ಲ ಸಣ್ಣ ಹುಳ ಹೋಗ್ತಿದೆ ಕಾಣ್ತಿದ್ಯಾ? ಅದು ನಾನು ತುಳಿದ್ರೆ ಸತ್ತೋಗಲ್ವಾ, ಅದಕ್ಕೆ ಅದು ಹೋಗ್ಲಿ ಅಂತ ಕಾಯ್ತಾ ಇದ್ದೆ. ಏನ್ ಸರ್ ನೀವು ಅಷ್ಟು ಸಣ್ಣ ಹುಳ ಇದೆ, ಅದಕ್ಕೆ ನೀವ್ ಯಾಕೆ ಕಾಲು ಎತ್ಕೋಬೇಕು? ಮನುಷ್ಯನ ದೃಷ್ಟಿನಲ್ಲಿ ಅದು ಸಣ್ಣ ಹುಳ ಇರ್ಬೋದು, ಆದ್ರೆ ದೇವರ ದೃಷ್ಟಿಯಲ್ಲಿ ಅದು ದೊಡ್ಡ ಸೃಷ್ಟಿ ಕಣೋ. ಇದ್ಯಾವುದೋ ಫಿಲಾಸಫಿ ಪೀಸು ಸರ್. ನಾ ಏನ್ ಹೇಳಕ್ ಬಂದೆ ಅಂದ್ರೆ ಅಯ್ಯೋ, ನಾನು ಅದನ್ನೇ ಹೇಳ್ತಾ ಇರೋದು. ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು. ನಾನೇನ್ ಹೇಳ್ತೀನಿ, ಭಗವಂತ ಎಷ್ಟು ಕೊಟ್ಟಿರ್ತಾನೋ ಅದ್ರ ಅರ್ಥ ಏನ್ ಗೊತ್ತಾ? ನಿನಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನ ಬೇರೆಯವರಿಗೆ ದಾನ ಮಾಡು ಅಂತ. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಅಯ್ಯೋ ದೇವ್ರಿ, ನೀರಲ್ಲಿ ಮುಳುಗ್ತಾ ಇದ್ದವನಿಗೆ ಇದ್ಯಾವುದೋ ಆಕ್ಸಿಜನ್ ಸಿಲಿಂಡರ್ ಸಿಕ್ಕವನೆ ಹೆಂಗಾದ್ರೂ ಮಾಡಿ ಈ ಮಿಕ್ಕನ ಹಮ್ಕೊಂಡ್ಬಿಡ್ಬೇಕು. ಕ್ರಿಸ್ತ ಶಕ 2000 ಹಿಂದಿನ ಒಂದು ಫ್ಲಾಶ್ ಬ್ಯಾಕ್ ನ ನಿಮ್ಮ ಹತ್ರ ಹಂಚ್ಕೋಬೇಕು ಅನಿಸ್ತಾ ಇದೆ ಸರ್. ಆವತ್ತು ನಾನು ಹುಟ್ಟಿದೆ, ನನ್ನ ನೋಡಕ್ ಬಂದವರು ಗಳ 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 ಅಂತ ಅಳ್ತಾ ಇದ್ರು ಸರ್. ಯಾಕಪ್ಪ? ಈ ಕಡೆ ನನ್ನ ಜನನ, ಪಕ್ಕದ ಬೆಡ್ಡಲ್ಲಿ ನಮ್ಮ ಅಮ್ಮನ ಮರಣ. ಸರ್ 3 ದಿನ ಆದ್ಮೇಲೆ ನಮ್ಮ ಅಪ್ಪ ಮೊದ್ಲೇ ಹಾರ್ಟ್ ಪೇಷಂಟು, ನಮ್ಮ ಅಮ್ಮನ ಕೊರಗಲ್ಲಿ ಅವರು ಮೇಲಕ್ಕೆ ಹೋಗ್ಬಿಟ್ರು ಸರ್. ದಿಕ್ಕು ತೋರಿಸ್ತೇನೆ, ಆಂಟಿ ಮನೆಯಲ್ಲಿ ಒಂಟಿ ಚಪ್ಪಲಿ ತರ ಬೆಳೆದೆ ಸರ್. ಹಿಂಗೆ ಸರ್. ಕೊನೆಗೆ ನನ್ನ ಪಾಲಿಗೆ ದೇವ್ರಿಲ್ಲ ಅನ್ಕೊಂಡು ಸಾಯೋಣ ಅಂತ ಬಂದೆ ಸರ್. ಆವಾಗ ದೇವ್ರಂತ ನಿಮ್ಮನ್ನ ನೋಡ್ದೆ. ಈಗ ನೆಮ್ಮದಿಯಾಗಿ ಸತ್ತೋಗ್ಬಿಡ್ತೀನಿ ಸರ್. ಇಷ್ಟಕ್ಕೆಲ್ಲ ಸಾಯೋ ಮಾತು ಯಾಕೋ ಆಡ್ತೀಯಾ? ಸಾಯೋ ಅಂತದ್ ಏನೋ ಆಗಿದೆ ನಿನಗೆ. ಇನ್ನು ಏನಾಗ್ಬೇಕು ಸರ್? ಇನ್ನು ಏನಾಗಬಾರ್ದು.
ಫ್ಯಾನ್ ತಿರುಗ್ತಾ ಇದೆ, ಗಾಳಿ ಬರ್ತಿಲ್ಲ ಅಂದ್ರೆ ಅದನ್ನ ಯಾವ ಬಾಯಿಂದ ಫ್ಯಾನು ಅಂತ ಕರೆಯೋಣ ಸರ್. ಕೆಲಸ ಮಾಡ್ತಾ ಇದ್ದೀನಿ, ಸಂಬಳ ಬರ್ತಿಲ್ಲ ಅಂದ್ರೆ ಅದನ್ನ ಕೆಲಸ ಅಂತ ಯಾವ ಬಾಯಿಂದ ಹೇಳೋಣ ಸರ್. ನನ್ನ ಜೀವನದಲ್ಲಿ ನೆಮ್ಮದಿ ಇಲ್ಲ ಸರ್, ನಾನು ಸತ್ತೋಯ್ತೀನಿ ಸರ್. ಬಾರೋ ಇಲ್ಲಿ ಡೈಲಾಗ್ ಫಂಬಲ್ ಆಗಿದ್ನೆಲ್ಲ ತುಂಬಾ ಸೀರಿಯಸ್ ತಗೊಂಡಿದ್ರೆ ಇವ್ರು ಯಾರು ಸ್ಕಿಟ್ಟೆ ದಬಾಗ್ತಿರ್ಲಿಲ್ಲ ಕಣ. ಏನು ತಪ್ಪೇ ಮಾಡಿಲ್ಲ ಅಂತ ಹೆಂಗೆ ನೆಮ್ಮದಿಯಾಗಿ ಕುಂತವ್ರು ನೋಡು. ನಿನಗೆ ಯಾರು ಇಲ್ಲ ಅನ್ಕೋಬೇಡ, ನಿನಗೆ ನಾನಿದ್ದೀನಿ. ತಪ್ಪು ಸರ್, ತಪ್ಪು. ನನ್ನ ಸೆಟ್ ಬಟನ್ ಕಿತ್ತೋಗಿದೆ ಅಂತ ನಿಮ್ ಸೆಟ್ ನ ಕೇಳಿ ನಿಮ್ಮನ್ನ ಬೆತ್ತ ನಿಲ್ಸುವುದು ತಪ್ಪಲ್ವಾ ಸರ್? ನಾನು ಸತ್ತೋದ್ರೆ ಎಲ್ಲರಿಗೂ ನೆಮ್ಮದಿ ಸರ್, ನಾನು ಸತ್ತೋಯ್ತೀನಿ ಸರ್. ಕೊನೆಗಾಲದಲ್ಲಿ ದೇವ್ರಂತ ನಿಮ್ಮನ್ನ ನೋಡಿದ್ನಲ್ಲ ಸರ್, ಅಷ್ಟು ಸಾಕು. ನಾನು ಸತ್ತೋಯ್ತೀನಿ ಸರ್. ಬಾರೋ ಇಲ್ಲಿ ಎಮೋಷನಲ್ ಆಗಿ ಟಚ್ ಮಾಡ್ಬಿಟ್ಟ ನೋಡು. ಭಗವಂತ ನನಗೆ ಬೇಜಾನ್ ಕೊಟ್ಟವನೆ, ನೀನೊಬ್ಬ ನನ್ಗೇನ್ ಭಾರ ಆಗಲ್ಲ. ನೀನು ಇನ್ಮೇಲೆ ನನ್ ಜೊತೆಗಿರುವಂತೆ ನಮ್ಮನೆಗೆ ಹೋಗೋಣ ಬಾ. ನೋಡ್ ನಮ್ಮನೆ ಹೆಂಗಿದೆ? ಸಖತ್ತಾಗಿದೆ. ಚೆನ್ನಾಗಿದ್ಯಾ? ಇನ್ಮೇಲೆ ಇಲ್ಲೇ ಆಟ ಆಡ್ಕೊಂಡು ಉಣ್ಕೊಂಡು ಕುಣ್ಕೊಂಡು ಓಡಾಡ್ಕೊಂಡು ಉಳ್ಳಾಡ್ಕೊಂಡು ನಿನಗೆ ಹೆಂಗ್ ಬೇಕು ಹಂಗಿರು. ಅಪ್ಪ, ಇದು ಯಾರು ಪಡೆದ ಭಾಗ್ಯ ಸಾರ್. ಇನ್ನೇನಾಯ್ತು? ನಾನು ನಿಮ್ಮನ್ನ ಪ್ರೀತಿಯಿಂದ ಒಂದೇ ಒಂದ್ಸಲ ಹೇಳು. ಅಪ್ಪ ಅಂತ ಕರಿಲ್ಲ. ಕರಿಯಪ್ಪ ಕರಿ, ನೀನು ನನಗೆ ಮಗ ಇದ್ದಂಗೆ. ನೋಡು, ಈಗ ಸದ್ಯಕ್ಕೆ ಮಲಿಕೋ, ನಾಳೆ ಬೆಳಗ್ಗೆ ಎದ್ದು ಮಾತಾಡೋಣ. ಯಾವ್ದದು? ಏನಿಲ್ಲ ಸರ್, ಏನದು? ತೋರ್ಸಲ್ಲ ಸರ್. ತೋರ್ಸಲ್ಲ ಸರ್. ಲೇ, ನನ್ ಬದುಕಿರ್ಬೇಕಾರ್ನೆ ನನ್ ಫೋಟೋಗೆ ಯಾಕೋ ಪೂಜೆ ಮಾಡ್ತಾ ಇದೀಯಾ? ಸರ್, ನಾವು ದೇವ್ರನ್ನ ದಿನ ಪೂಜೆ ಮಾಡ್ತೀವಿ, ಹಂಗಂತ ದೇವ್ರು ಸತ್ತೋಗಿದಾನ ಸರ್? ನನ್ನ ಪಾಲಿಗೆ ನೀವೇ ದೇವ್ರು ಸರ್. ಅಯ್ಯೋ ಕಂದ, ಯಾಕಪ್ಪ ನನ್ನನ್ನು ಇಷ್ಟೊಂದು ಹಚ್ಕೊಂಡಿದ್ಯಾ ನೀನು? ಸರ್, ತುಟಿ ಸಿಗರೇಟ್ ನ ಹತ್ಕೊಳ್ಳೋದು ತಪ್ಪ ಸರ್? ನನ್ನ ಪಾಲಿಗೆ ನೀವೇ ದೇವ್ರು. ಕಂದ ನೋಡು, ನೀನು ಕೂತ್ಕೊಂಡಿರು, ನಿನಗೇನಾದ್ರು ತಿನ್ನಕ್ ತಗೊಂಡ್ಬರ್ತೀನಿ, ಆಯ್ತಾ? ಖಾಲಿ ಚೇರ್ ಮೇಲೆ ಖರ್ಚಿಪ್ಪಾಕಿದ್ದಾಯ್ತು, ಇನ್ನೇನೇನು ರಾಜಕಾರಣ ಶುರು ಮಾಡದೆ. ನಿನ್ನೆಂಟ್ರೆ ಸಾಂಗ ಅನ್ಯಾಯವಾಗಿ ನಾನು ನನ್ನ ಬಿಲ್ಡಪ್ ಸಾಂಗ್ ಅನ್ಕೊಂಡ್ಬಿಟ್ಟೆ, ಒಂದೊಳ್ಳೆ ಸ್ಟೆಪ್ ಹಾಳಾಗೋಗ್ಬಿಡ್ತು. ಹೌದು, ನೀನ್ಯಾರು? ಹಾಲ್ ಮಾರೋನು. ಹಾಲ್ ಮಾರವನ? ಸರಿ, ನಾಳೆಯಿಂದ ಅರ್ಧ ಲೀಟರ್ ಜಾಸ್ತಿ ಹಾಕು. ಯಾಕೆ? ಯಜಮಾನ್ ಹೇಳಿ ಹಾಕ್ತೀನಿ. ಪಪ್ಪ, ಏನಪ್ಪ? ಅಪ್ಪ, ನಾನ್ ಬಂದಿದ್ದೀನಿ, ಒಂದ್ ಅರ್ಧ ಲೀಟರ್ ಹಾಲ್ನ ಜಾಸ್ತಿ ಹಾಕು ಅಂದೆ ಅಷ್ಟೇ. ನೀನ್ ಯಾರು ಅಂತ ಕೇಳಿದೆ ಅಷ್ಟೇ. ಇವನು ನನ್ನ ಮಗ ಕಣು, ಯಾರ ಹತ್ರ ಮಾತಾಡ್ತಿದ್ಯಾ? ಅವನೇನ್ ಹೇಳ್ತಾನೆ ಅದನ್ನ ಮಾಡು. ಇವನು ನಿಮ್ ಮಗನ? ನಾನು ಯಾವತ್ತು ನೋಡೇ ಇಲ್ವಲ್ಲ. ಲಂಡನ್ ನಲ್ಲಿ ಓದಿಸ್ತಾ ಇದ್ದೆ, ಈಗ ಓದ್ ಮುಗ್ದಿದೆ ಅಂತ ರಜಕ್ಕೆ ಮನೆಗೆ ಬಂದವನೆ. ಓ, ಲಂಡನ್ ಅಲ್ಲಿ ಇನ್ನೊಂದ್ ಬೇರೆನಾ? ಹೌದು ಕಣ್ರು, ಲಂಡನ್ ಅಲ್ಲಿ ನನಗೆ ಇನ್ನೊಬ್ಳು ಹೆಂಡತಿ ಇದ್ದಾಳೆ, ನನಗೂ ಅವಳಿಗೆ ಹುಟ್ಟಿದ ಮಗನೇ ಇವನು. ಏನ್ ಇವಾಗ ನಿನ್ಗೆ ಏನಾದ್ರು ಪ್ರಾಬ್ಲಮ್? ಇಲ್ಲ ತಾನೆ? ಅವ್ನ ಏನ್ ಹೇಳ್ತಾನೆ ಅದನ್ನ ಮಾಡ್ಬಿಟ್ಟು ಹೋಗ್ತಾ ಇರ್ಬೇಕು. ಕಳಿಸ್ಕೊ. ಸರಿ ಸರ್, ಕಳಿಸ್ಕೊ. ಸರಿ ಕಂದ, ನೀನ್ ಬೇಜಾರ ಬಡಕಣು, ನೀ ಇಲ್ಲೇ ಕೂತ್ಕೋ. ತಿಂಡಿ ರೆಡಿ ಆಗ್ತಾ ಇದೆ, ಇನ್ನೇನ್ ತಂದ್ಬಿಡ್ತೀನಿ. ಕುರಿ ಮೇವು ತಿಂತಾ ಇದೆ, ಇನ್ನೇನಿದ್ರು ಬಲಿ ಕೊಡದೆ. ಹಸಿಮೆಣಸಿನಕಾಯಿ, ಆಲೂಗಡ್ಡೆ, ಬೀಟ್ರೂಟ್, ಫ್ರೂಟ್ಸ್, ತರಕಾರಿ. ಇದು ನಿನ್ನ ಎಂಟ್ರಿ ಸಾಂಗ್? ಮತ್ತೆ ನಾನು ಅನ್ಬಿಲ್ಡಪ್ ಸಾಂಗ್ ಅನ್ಕೊಂಡ್ಬಿಟ್ಟೆ. ಅನ್ಯಾಯವಾಗಿ ಇನ್ನೊಂದು ಒಳ್ಳೆ ಸ್ಟೆಪ್ ಹಾಳಾಗೋಗ್ಬಿಡ್ತಲ್ಲ. ಇದೇ ಸ್ಟೆಪ್ ನಾನೇನಾದ್ರೂ ಪ್ರಭುದೇವರಿಗೆ ಹೇಳ್ಕೊಟ್ಟಿದ್ರೆ ಕೋಟ್ಯಾಧಿಪತಿ ಆಗ್ಬಿಡ್ತಿದ್ದೆ.
ಹೌದು ನೀನ್ ಯಾರು? ತರಕಾರಿ ತಗೊಂಡ್ ತಾಜ್ ಮಹಲ್ ಮಾರಕ್ ಹೋಯ್ತಾ ಇದೀನಿ. ತರಕಾರಿ ಮಾರನ್ ಕಣಯ್ಯ. ತರಕಾರಿ ಮಾರವಣ? ಹಣ್ಣು ಮಾರ್ತಿಯಲ್ಲ? ಹಾ, ನಾಳೆಯಿಂದ ಆಪಲ್ ಅರ್ಧ ಕೆಜಿ, ದಾಳಿಂಬೆ ಅರ್ಧ ಕೆಜಿ, ಹಿಂಗೆ ಒಂದ್ 5-6 ತರದ ಹಣ್ಣುಗಳನ್ನ ಎಕ್ಸ್ಟ್ರಾ ತಗೊಂಡ್ ಬಾ. ಯಾವನೇ ನೀನು ಹೇಳಕ್ಕೆ? ಈ ಮನೆ ಓನರ್ ಹೇಳಿ ನಾನು ಕೊಡ್ತೀನಿ. ನನ್ನ ಯಾರು ಅಂತ ಕೇಳ್ತೀನೋ? ನಾನು ಈ ಮನೆ ವಾರಸ್ದಾರ. ವಾರಸ್ದಾರ? ಅಯ್ಯಪ್ಪ, ಇದು ಸರಿ ಇಲ್ಲ. ನಾನು ಈ ಮನೆ ವಾರಸ್ದಾರ. ಅಲ್ಲ, ಸೂಜಿಯಿಂದ ಗಂಟು ಬಿದ್ದಿರೋ ದಾರ ಇದ್ದಾಗ ಅವನೇ ಇವನು ವಾರಸ್ದಾರ ಅಂತೆ. ಅಪ್ಪ, ಏನಪ್ಪ ಏನಾಯ್ತು? ಅಪ್ಪ, ನಾನು ಬಂದಿದ್ದೀನಿ, ಒಂದ್ ಅರ್ಧ ಕೆಜಿ ಫ್ರೂಟ್ಸ್ ಜಾಸ್ತಿ ತಗೊಂಡ್ ಬಾ ಅಂದೆ ಅಷ್ಟೇ. ಅದಕ್ಕೆ ಅವನು ನೀನ್ ಯಾವನ ಅಂತಾನೆ ಪಪ್ಪ. ಏಯ್ ಹಂಗಂದನ? ಅವನಣ್ಣ ಇಟ್ಕೊಳ, ಅವ್ನ ಕನ್ನೆಗೆ ಒಂದು ನೋಡಿಯ ಮೊದ್ಲು. ಏಯ್, ಬಾಯಿಲಿ. ಏಯ್, ಯಾವ 20 ವರ್ಷಗಳಿಂದ ನನ್ನ ಮನೆಯ ಆಶಾ ಕಿರಣ ಮನೆಗೆ ಬಂದಿರ್ಲಿಲ್ವೋ, ಯಾವ 20 ವರ್ಷಗಳಿಂದ ನನ್ನ ಮಗ ನನ್ನ ಮನೆಯ ಹೊಸ್ತಿಲ್ನ ಮೆಟ್ಟಿರ್ಲಿಲ್ವೋ, ಆ ನನ್ನ ಜೀವ ಜ್ಯೋತಿ, ಆ ನನ್ನ ಆಶಾ ಕಿರಣ ನನ್ನ ಮಗ ಕಣೋ ಇವನು. ಇವನಿಗೆ ಅಂತ ಮಾತಂತೀಯ? ಅವ್ನು ಏನ್ ಕೇಳ್ತಾನೆ ಅದನ್ನ ತಂದಾಕು. ಅಣ್ಣ, ಲಂಡನ್ ಅಂದ್ರೆ ಈ ಬ್ರಿಡ್ಜ್, ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್, ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್. ಅಣ್ಣ, ನೀನ್ ಏನೇ ಅನ್ನು ಲಂಡನ್ ಅಲ್ಲಿ ಒಬ್ಳು ಎಲ್ಲ ಮೇಂಟೈನ್ ಮಾಡ್ತಾ ಇದೆಯಲ್ಲ, ಹೆಂಗೆ? ಏಯ್, ನನ್ನ ಇಷ್ಟ ಕಂಡ್ರು. ನನಗೆ ಒಬ್ಳು ಲಂಡನ್ ನಲ್ಲಿ ಹೆಂಡತಿ ಇದ್ದಾಳೆ, ಅವಳಿಗೆ ಹುಟ್ಟ ಮಗನೇ ಇವನು. ನಿನ್ಗೆ ಏನಾದ್ರು ಪ್ರಾಬ್ಲಮ್? ಇಲ್ಲ ಬಾಲ್ ಕೊಟ್ಟ ಭಗವಂತರ ಕಾಣ್ತಾ ಇದೆ. ನೀನು ಕತೆ ಹೇಳ್ಬೇಡ. ನನ್ನ ಮಗ ಏನ್ ಕೇಳ್ತಾನೆ ಅಂತ ತಂದಾಕತ್ ಕಲಿ. ಹೋಗ್ ಕಳಿಸ್ಕೋ. ಆಯ್ತಣ್ಣ ಹೊಟ್ಟೆ ಅಣ್ಣ. ತರಕಾರಿ ಬಂದು ಬುಟ್ಟ. ಕಂದ ನೀನ್ ಬೇಜಾರ ಬಿಡ ಕೊಡಪ್ಪ. ಅವರೆಲ್ಲ ಏನೇನು ಅಂತ ನೀನ್ ತಲೆ ಕೆಡ್ಸ್ಕೊಡು. ಬನ್ನಿ ನೋಡು, ನಿಂಗೋಸ್ಕರ ತಿಂಡಿ ತಂದಿದ್ದೀನಿ, ಕುತ್ಕೊಂಡು ತಿಂಡಿ ತಿಂತಾ ಇರು. ನಾನು ಹಿಂಗ್ ಹೋಗಿ ಹಿಂಗ್ ಬರ್ತೀನಿ. ಯಾರು ನೀನು? ಕೊಟ್ಟಿಗೆ ದನ ನುಗ್ತಾ ಇದೀಯಾ? ನಿನ್ನೆ ಕೇಳ್ತಾರ ಯಾರು ನೀನು? ಏಯ್, ನೀನ್ ಯಾವನೋ? ಇದು ನನ್ ಮನೆ. ನಾನು ಇಲ್ಲಿಗೆ ದನ ನುಗ್ದಂಗಾದ್ರೂ ನುಗ್ತೀನಿ, ಇಲ್ಲ ಹೆಣ ನುಗ್ದಂಗಾದ್ರೂ ನುಗ್ತೀನಿ. ಅದನ್ನೆಲ್ಲ ಕೇಳಕ್ಕೆ ನೀನ್ ಯಾವ ದಾಸೆ ಏನೋ? ನನ್ನೇ ಯಾರು ಅಂತ ಕೇಳ್ತೀಯಾ? ನನ್ನೇ ಹೊಡಿತೀಯಾ? ಏಯ್, ಈ ಮನೆಯ ದೊಡ್ಡ ಮನುಷ್ಯನ ಒಳ್ಳೆತನದಿಂದ ಊರ್ಗಡಿ ದಾಟಿ ಅತ್ತೆ ಮನೆ ಹೋದಂಗೆ ಹೋಗಿ ಬಂದು ಮಾಡ್ತಾ ಇದ್ದೀರಾ? 20 ವರ್ಷದಿಂದ ಒಂದು ಲೆಕ್ಕ, ಇವತ್ತಿನಿಂದ ಒಂದು ಲೆಕ್ಕ. ನಾನು ಅವರ ಮಗ ಸ್ವಂತ ಮಗ, ಲಂಡನ್ ಇಂದ ಬಂದಿದ್ದೇನೆ. ಏನು? ನೀನು ಅವ್ರ ಮಗನ? ಹಾ. ಏಯ್, ನಾನು ಅವ್ರ ಹೆಂಡತಿ. ಇದು ನನ್ನ ಮನೆ. ನೀನ್ಯಾರ ಕೇಳಕ್ಕೆ? ನಮ್ಗೆ ಇನ್ನು ಮಕ್ಳೇ ಆಗಿಲ್ಲ, ನೀನೇ ಮೇಲಿಂದ ಉದ್ರು ಬಿಟ್ಟ? ಇಲ್ಲ, ಲಂಡನ್ ಇಂದ ಲ್ಯಾಂಡ್ ಆದೆ. ಅತ್ತ ನೀನ್ ಯಾರಂತ ಕೇಳಿದೆ? ಅವ್ರ ಹೆಂಡತಿ. ಯು ಮೀನ್ ಮೈ ಚಿಕ್ಕಮ್ಮ? ಅಯ್ಯೋ ದೇವ್ರೇ, ಈ ಮನೆಯಲ್ಲಿ ಹೆಂಗೋ ಒಳ್ಳೆ ಸುಂದರ ಜೀವನ ಸಾಕ್ಸೋಣ ಅಂತ ಅನ್ಕೊಂಡಿದ್ದೆ. ಈವಮ್ಮ ಬಂದು ಕಡ್ಡಿ ಆಡ್ತಾವಳೆ. ನೀನು ನಿಜವಾಗ್ಲೂ ಅವ್ರ ಮಗನೇನಾ? ಇಂತ ನವರಂಗಿ ಆಟ ಎಲ್ಲ ಕಲ್ತಿದ್ದಾನ ಅವನು. ಇವತ್ತು ಅವನ ಸುಮ್ನೆ ಬಿಡಲ್ಲ. ಲೇ ವಿಜಯ, ಬಾರ ಹೊರಗಡೆ. ಈ ವಾಯ್ಸ್ ಎಲ್ಲೋ ಕೇಳಿದ್ದೀನಲ್ಲ. ಹುಲಿ ಬಂತು ಜಿಂಕೆ ಹತ್ತಿರ, ಎಷ್ಟು ಹತ್ತಿರ ಅದಕ್ಕಿಲ್ಲ ಉತ್ತರ. ನಾನು ಜಿಂಕೆ ಎಲ್ಲ ಕಣೋ, ಡೈನೋಸರಸ್. ಇದೇ ನನ್ನ ಹೆಂಡತಿ ಕಪಾಳ ಕುಡಿದ್ಬಿಟ್ಲು. ಲೇ, ಯಾಕೆ ಹೇಳ್ದೆ ಹಿಂಗ್ ಬಂದ್ಬಿಟ್ಟೆ? ನಿಮ್ ಹೇಳ್ಬಿಟ್ಟು ಬಂದಿದ್ರೆ ಇವನ್ನ ಬೇರೆ ಮನೇಲಿ ಇರಿಸ್ತಿದ್ರಾ? ಯಾರು ಇವನು? ಇವನು ನಮ್ಮ ಮಗನ್ ತರ. ಅಪ್ಪ ಅಪ್ಪ ಅಪ್ಪ, ನಿನ್ನೆವರೆಗೂ ಮಗ ಅಂದು ಈಗೇನಪ್ಪ ಮಗನ್ ತರ ಅಂತಿದ್ಯಾ? ನಿನಗೆ ನೆನಪಿಲ್ಲವೇ? ನೀನು ಲಂಡನ್ಗೆ ಹೋಗಿದ್ದು, ಅಲ್ಲಿ ನಮ್ಮ ತಾಯಿಯನ್ನು ನೋಡಿದ್ದು, ನೀವಿಬ್ರು ಕಣ್ಣಲ್ಲೇ ಮದುವೆ ಆಗಿದ್ದು, ನನ್ನ ಜನ್ಮಕ್ಕೆ ಕಾರಣವಾಗಿದ್ದು, ಇವ್ಯಾವ ನಿನಗೆ ನೆನಪಿಲ್ಲವೇ? ನಡೆದಿದ್ರೆ ತಾನೇ ನೆನಪಿರೋದಲ್ಲ. ಅಮ್ಮ ಕೇಳಿಸ್ಕೊಂಡ? ನಡೆಯೋ ದಾರಿಲಿ ಮುಳ್ಳಿರುತ್ತೆ ಅಂತ ಹೇಳಿದ್ದೆ, ಮುಳ್ಳು ಮೇಲೆ ನಡಿಬೇಕಾಗುತ್ತೆ ಅಂತ ಯಾಕಮ್ಮ ಹೇಳಿಲ್ಲ? ಅಪ್ಪ, ಪತಿರತೆಯಾದ ನನ್ನ ತಾಯಿಗೆ ಯಾಕಪ್ಪ ಮೋಸ ಮಾಡ್ತಾ ಇದೀಯಾ? ಯಾಕೋ ಬೊಬ್ರು ಅನ್ನೋ ರೇಂಜಿಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೀಯಾ? ಸಂಸಾರ ಹಾಳಾಗ್ತಿ, ಸುಮ್ಕಿರಲೇ. ಚಿನ್ನಿ, ಅವ್ನು ಸುಮ್ನೆ ಹೇಳ್ತಾವನ್ ಕಣೆ. ರೋಡ್ ಪಕ್ಕ ನಿಂತಿದ್ದ ಅನಾಥ ಕರ್ಕೊಂಬಂದಿರೋದು. ಅಮ್ಮ ಕೇಳಿಸ್ಕೊಂಡ? ನಾನು ಅನಾಥ ಅಂತೆ. ಬಾಯ್ ಬಿಡು ಹಂದಿ. ಅಲ್ಲ ನಂದಿ. ತೆಗೆದು ಬಿಟ್ರೆ ಮಕ ಎಲ್ಲ ಚಿಂದಿ ಆಗ್ಬಿಡುವಾಗ ನನ್ನ ಮಗನೇ. ನಿನಗೆ ದಿಕ್ಕಿಲ್ಲ ಅಂತ ಕರ್ಕೊಂಬಂದ್ ಮನೆಗೆ ಸೇರ್ಸಿದ್ರೆ ನನಗೆ ದಿಕ್ಕಿಲ್ಲಂಗ್ ಮಾಡ್ತಿದ್ಯಾನೋ ಇಲ್ಲ? ಇಲ್ಲ ಕಡೆ ಸರ್, ನಿಮ್ ಮಗ ಲಂಡನ್ ಇಂದ ಬಂದಿದ್ದಾನೆ ಅಂದ್ರಲ್ಲ, ಅದಕ್ಕೆ ಅರ್ಧ ಲೀಟರ್ ಹಾಲು ಎಕ್ಸ್ಟ್ರಾ ತಂದಿದ್ದೀನಿ, ತಗೊಳ್ಳಿ. ಆಹಾ,
ಚಿಕ್ಕಮ್ಮ ಚಿಕ್ಕಮ್ಮನ ಹೌದು, ಚಿಕ್ಕಮ್ಮ ಚಿಕ್ಕಮ್ಮನೆ ಹೊರತು ಎಲ್ಲರಿಗೂ ದೊಡ್ಡಮ್ಮ ಅಲ್ಲ. ಹೇಳ್ಸ್ಕೊಟ್ಟೆ ಚಿಕ್ಕಮ್ಮ, ನಾನು ಸುಳ್ಳು ಹೇಳ್ಬೋದು, ಇವನ್ಯಾಕೆ ಸುಳ್ಳು ಹೇಳ್ಬೇಕು? ಅಯ್ಯೋ ಸುಮ್ನೆ ಹೇಳಿದ್ದುಕೊಂಡ್ರು ಯಾಕೋ ಅದನ್ನೆಲ್ಲ ಸೀರಿಯಸ್ ತಗೊಂಡು ನನ್ನ ಸಂಸಾರ ಹಾಳು ಮಾಡ್ತಿದ್ರಲ್ಲ. ಸರ್ ನೀವೇ ಹೇಳಿದ್ರಲ್ಲ ಸರ್ ಲಂಡನ್ ಅಲ್ಲಿ ನನ್ನ ಹೆಂಡತಿ ಇದ್ದಾಳೆ ಅಂತ, ಇವಾಗ ಡ್ರಾಮಾ ಮಾಡ್ತಾ ಇದ್ದೀರಾ ನೀವು. ಆದ್ರೂ ಸರ್ ನೀವು ರಸಿಕಾ ಸರ್, ರಸಿಕಾ. ಅಪ್ಪ ನಿನ್ ಕೈ ಮುಗಿತೀನಿ, ಹೋಗ ಆಚೆ ಕಡೆಗೆ. ಲೇ ಕತ್ತೆ ನನ್ನ ಮಗನೇ, ನೀನು ಹಾಯಾಗಿರು ಅಂತ ತವ್ರ ಮನೆಗೆ ತಿಂಗಳಿಗೊಂದ್ಸಲ ಕಳಿಸ್ದಾಗ್ಲೇ ನನಗೆ ಡೌಟ್ ಇತ್ತು ಕಣೋ. ಕೊನೆಗೂ ನಿನ್ನ ಆಟ ಬಯಲಾಗೋಯ್ತು. ನೋಡ್ಕೊಂಡ್ ನಿಂತಿದ್ಯಲ್ಲೋ, ಏನಾರು ಹೇಳು. ಏನು ಹೇಳಲ್ಲ ಪಪ್ಪ, ನೀನು ಸುಳ್ಳು ಹೇಳಿ ಚಿಕ್ಕಮ್ಮನಿಗೆ ಮೋಸ ಮಾಡ್ದಂಗೆ ನಾನು ಸುಳ್ಳು ಹೇಳಿ ನಮ್ಮ ಅಮ್ಮನಿಗೆ ಮೋಸ ಮಾಡಲ್ಲ ಅಪ್ಪ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸರ್ ಫ್ರೂಟ್ಸ್ ತಗೊಳ್ಳಿ, ಲಂಡನ್ ಇಂದ ಬಂದಿರೋ ನಿಮ್ ಮಗನ್ಗೆ. ಕೊಡಿ. ಸರ್ ನೀವೇನೇ ಹೇಳಿ ಇಲ್ಲೊಬ್ಳು ಲಂಡನ್ ಅಲ್ಲೊಬ್ಳು ಮೇಂಟೈನ್ ಮಾಡ್ತಾ ಇದ್ದೀರಲ್ಲ. ಉರಿಯೋ ಬೆಂಕಿಗೆ ಯಾಕೋ ಪೆಟ್ರೋಲ್ ಸುರಿತಿದ್ದೀರಾ, ಬಂದ್ಬಂದ್ ಸುಮ್ಕಿರಲೇ. ಸುಮ್ನಿರಿ ಸರ್, ಬೆಳಿಗ್ಗೆ ತಪ್ಪಾಗಿ ಮಾತಾಡ್ದೆ ಅಂತ ನಿಮ್ ಮಗನ್ ಕೈಲಿ ಕಪಾಳು ಕೊಡ್ಸಿದ್ದೀರಾ. ಆಹಾ ನೀವೇನೇ ಅನ್ನಿ ಚಪಲ ಚೆನ್ನಿಗ ರಾಯ ನೀವು. ನಿನ್ನ ಬಾಯಿ ಮಣ್ಣಾಕ ಹೋಗಿ ಆಚೆ ಕಡಿಕಿಲ್ಲ. ಇಡೀ ಊರಿಗೆ ಗೊತ್ತಾಗ್ಬಿಟ್ಟಿದೆ ಅಂದ್ರೆ ನಾನೇ ಲಾಸ್ಟ್. ಸರಿ ಕಣೋ, ಸರಿ, ನಾನ್ ನಿನ್ ಕೊಟ್ಟಿರೋ ಹಣ, ದುಡ್ಡು, ಒಡವೆ, ಆಸ್ತಿ ಎಲ್ಲಾನು ನನ್ಗೆ ಹಿಂಗೆ ಕೊಟ್ಬಿಡು. ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ, ನೀನು ಆ ಲಂಡನ್ ಅವ್ರ ಜೊತೆಗೆ ಹಾಯಾಗಿರು. ಅಯ್ಯೋ ಇಲ್ದಲ್ಲಿರೋ ಜೊತೆ ಹೆಂಗೆ ಆರಾಮಾಗಿಡೋಣ. ನೀ ಕೈ ಮುಗಿತಿ. ಇದೇನು ಮ್ಯಾಚ್ ಟರ್ನ್ ಆಗ್ತಾ ಇದೆಯಲ್ಲ, ನಮಗೇನು ಗೆದ್ದವರ ಪಕ್ಷ ನಮ್ಮದು. ಚಿಕ್ಕಮ್ಮ, ಅಪ್ಪ ಇಂತ ಮೋಸ್ಕರ ಅಂತ ನನಗೆ ಗೊತ್ತಿರಲಿಲ್ಲ ಚಿಕ್ಕಮ್ಮ. ಅವ್ನು ನೋಡಿದ್ರೆ ನನಗೆ ಮೈ ಮೇಲೆ ಚಳಿ ಬಿಟ್ಟಂಗ ಆಗ್ತಾ ಇದೆ. ಚಿಕ್ಕಮ್ಮ, ನೀನೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ನಿನ್ ಜೊತೆ ಬರ್ಬೋದಾ ಚಿಕ್ಕಮ್ಮ? ಅಯ್ಯೋ ಬಾರು ಕತ್ತ. ಬೇಡ ಕಡೆ, ಕತರ್ನಾಕ್ ನನ್ ಮಗ ಮನೆ 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 ಹಾಳು ಮಾಡ್ತಾನೆ. ಬೇಡ ನಿಮ್ ಮಾಟ ಬಯಲಾಗೋಯ್ತು ಅಂತ ನಾಶ್ ಕಾಡ್ಬೇಡಿ ಇಲ್ಲಿ. ಚಿಕ್ಕಮ್ಮ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ನಿಮ್ಮನ್ನ ಒಂದೇ ಒಂದ್ಸಲ ಅಮ್ಮ ಅಂತ ಕರಿಲ್ಲ. ಅಯ್ಯೋ ಮಗನೇ, ಭಯ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ಬಂದಿದ್ದು. ನಾನು ಅವತ್ತೇ ಹೇಳ್ದೆ ಈ ನನ್ನ ಮಗನ ಜೊತೆ ಹೋಗ್ಬೇಡ, ಕಿತ್ತೋದವನು ಅಂತ. ಇವಾಗ ನೋಡಿದ್ರೆ ಬೀದಿಗೆ ಬಂದಿದ್ಯಾ. ಇವಾಗ ಒಂದ್ ಮಾತು ಹೇಳ್ತೀನಿ ಕೇಳು, ನನ್ನ ಆಸ್ತಿಲಿ ಒಂದೇ ಒಂದು ಬಿಳಿಗಾಸು ನಿಂಗೆ ಕೊಡಲ್ಲ. ನೀನ್ ನನ್ನ ಪಾಲಿಗೆ ಸತ್ತೋದೆ. ಇದೇನು ಒಂದೇ ಟ್ರ್ಯಾಕ್ ಅಲ್ಲಿ 3 ಟ್ರೈನ್ ಹೋಗ್ತಾ ಇದೆಯಲ್ಲ ಸರ್. ನಿಮ್ ಮಗಳು ಇಂಥವಳು ಅಂತ ನನಗೆ ಗೊತ್ತಿರಲಿಲ್ಲ ಸರ್. ನಿಮಗಿಂತ ಮೋಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಛೇ, ಇಂಥವಳ ನಾನು ಅಮ್ಮ ಅಂತ ಕರೆದ್ಬಿಟ್ನಾ? ಆ ಕಿತ್ತೋದವನ್ನ ನಾನು ಅಪ್ಪ ಅಂತ ಕರೆದ್ಬಿಟ್ನಾ? ಸರ್, ಕೊನೆಗಾಲದಲ್ಲಿ ನಾನು ಒಂದೇ ಒಂದು ಆಸೆ ಸರ್, ನಿಮ್ಮಂತ ಒಳ್ಳೆಯವ್ರ ಸೇವೆ ಮಾಡಿ ಸತ್ತು ಹೋಗ್ಬಿಡ್ಬೇಕು ಅಂತ ಸರ್. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಮನ್ನ ಒಂದೇ ಒಂದ್ಸಲ ನಾನು ಪ್ರೀತಿಯಿಂದ ಒಂದೇ ಒಂದ್ಸಲ ತಾತ ಅಂತ ಕರಲ. ತಾತ ತಾತ ಅಂತ ಯಾಕೋ? ಫ್ರೆಂಡು ಅಂತ ಕರಿ. ಫ್ರೆಂಡು. ಫ್ರೆಂಡು ಹೆಂಗೋ ಕೆರೆಯಿಂದ ನದಿಗೆ, ನದಿಯಿಂದ ಸಮುದ್ರಕ್ಕೆ ಜಂಪ್ ಆಗಿದ್ದಾಯ್ತು. ಬಾಯ್ಲಿ, ಈ ನನ್ನ ಮಗನ್ ನೋಡಿದ್ರೆ ನನ್ಗೆ ಯಾಕೋ ಡೌಟ್ ಬರ್ತದೆ. ಈಗ ನೋಡು ಮಾವ, ಏನ್ ಅವಾಗ್ಲಿಂದ ಬಹಳ ಎಗರಾಡ್ತಾ ಇದೀಯಾ? ನಾನು ಬೇಡ ಅಂತ ಬಿಟ್ಟಿರೋ ದುಡ್ಡೆ ಕೋಟಿ ನನ್ನ ಹತ್ರ ಕೊಳಿತಾ ಬಿದ್ದಿದೆ ಕಣ. ಏನ ನಿನ್ನ ಮಗಳು ನನ್ನನ್ನ ಪ್ರೀತಿಸಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಮದುವೆ ಆಗಿದ್ದೀನಿ. ಅಷ್ಟಕ್ಕೆ ಏನ್ ಬಹಳ ಓವರ್ ಆಗಿ ಆಡ್ತಾ ಇದೀಯಾ? ಸಮುದ್ರ ಇದಲ್ಲ ಅದು ಅಪ್ಪ. ಅಪ್ಪ, ನಾನು ಸೀರೆ ಅಡಿಲಿ ಇಟ್ಟಿರೋ ದುಡ್ಡನ್ನ ತಂದು ಗುಡ್ಡೆ ಹಾಕಿದ್ರೆ ಕೋಟಿ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವಿಬ್ರು ಸೇರ್ಕೊಂಡು ನನ್ಗೆ ಕಾಂಪಿಟೇಷನ್ ಕೊಡ್ತಾ ಇದ್ದೀರಾ? ಸಮುದ್ರ ಇವೆರಡು ಅಲ್ಲ, ಇದು ಅಮ್ಮ. ಲೇ, ನಿಂದು ಅಂತ ಒಂದು ಮನೆ ಇರ್ಬೋದು, ನಿಂದು ಅಂತ ಒಂದು ಆಫೀಸ್ ಇರ್ಬೋದು, ಆದ್ರೆ ನಂದು ಅಂತ ಇಡೀ ಊರ ಇದಕ್ಕಲ್ಲ. ಫ್ರೆಂಡು, ಒಂದು ಕ್ವಶನ್ ಕೇಳ್ತೀನಿ, ಉತ್ತರ
ಅವನು ಕೋಟಿ ಅಂದ ತಕ್ಷಣ ಅಪ್ಪ ಅಂತ ಅವನ ಹತ್ರ ಹೋದಲ್ಲ, ಹೋಗು. ಅಪ್ಪ ಅಪ್ಪ ಅಂದ್ರೆ ಚಪ್ಪಲಿ ತಗೊಂಡ್ ಹೊಡಿತೀನಿ ನನ್ನ ಮಗನೇ. ಅವಳು ಕೋಟಿ ಕೋಟಿ ಸಾಸಿವೆ ಡಬ್ಬಿಯಿಂದ ಸೀರೆಯಿಂದ ಅಂದ ತಕ್ಷಣ ಅಲ್ಲಿಗೆ ಹೋದೆ, ನನಗೆ ನೀನ್ ಬೇಡ ಹೋಗ್. ಲೇ ಹಂದಿ, ನನಗೂ ನನ್ ಗಂಡನ್ಗೂ ತಂದಿ ತಮಾಷೆ ನೋಡ್ಬಿಟ್ಟು ನಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿ ಎಲ್ಲ ಲಪ್ಪಿಸ್ಬೇಕು ಅಂತ ನೋಡ್ತಿದ್ದೇನೋ. ಅಲ್ಲ ಕಂಡು ಅಪ್ಪ ನಿನ್ನನ್ನು ಕರ್ಕೊಂಡ್ ಬಂದು ಆಸರೆ ಅಂತ ಕೊಟ್ರೆ ಅವ್ರ ಮನೆಗೆ ಬೆಂಕಿ ಹಚ್ತೆ ಅಲ್ಲ ನೀನು. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡದ. ಏನೋ ದುಡಿಯೋಕ್ ಮುಂಚೆ ಹಣ ಸಂಪಾದನೆ ಮಾಡೋಣ ಅಂತ. ದುಡಿಯಕ್ಕೂ ಮುಂಚೆ ಹಣ ಸಂಪಾದನೆ ಮಾಡೋದು ಇದ್ಯಾವುದೋ ಇದು ಲಾಜಿಕ್. ಇದು ಸಂಪಾದನೆ ಅಲ್ಲ, ಇದು ದರೋಡೆ ಮಾಡೋದಿದು. ಹೆಂಗೋ ಒಂದ್ ಕಡೆ ದುಡ್ಡು ಬರ್ಲಿ ಅಂತ. ನಾನ್ ಬುದ್ಧಿ ಹೇಳಕ್ ಆಗಲ್ಲ ಇವನಿಗೆ. ರಚ್ಚಿ, ನೀವೇನಾದ್ರೂ ಹೇಳಕ್ ಇಷ್ಟ ಪಡ್ತೀರಾ ಇವನಿಗೆ? ವೆರಿ ಗುಡ್ ಸ್ಕಿಟ್, ವೆರಿ ಎಂಟರ್ಟೈನಿಂಗ್ ಇಟ್ ವಾಸ್. ಬಟ್ ನನಗೆ ಸಂತೋಷ್ ಸರ್ ತುಂಬಾ ಡಿಫ್ರೆಂಟ್ ಆಗಿ, ಅಂದ್ರೆ ನಿಮ್ಮ ಎಂಟ್ರಿ ಯಾವುದೋ ಕ್ಯಾರೆಕ್ಟರೇ ಬೇರೆ ತರ ಅಂತ ಅನಿಸ್ತು. ಆಮೇಲೆ ಹೋಗ್ತಾ 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 ಯು ಬಿಕೇಮ್ ವೆರಿ ನಾರ್ಮಲ್. ಬಂದ ತಕ್ಷಣ ತುಂಬಾನೇ ಈ ಅವ್ನು ಹೇಳ್ದಂಗೆ ಇದು ಯಾರೋ ಒಬ್ಬ ಫಿಲಾಸಫರ್ ಅಂತ ಅಂತಾರಲ್ಲ, ಏನಕ್ಕೆ ಒಂದು ಸಣ್ಣ ಹುಳಗೋಸ್ಕರ ಇಷ್ಟೊಂದು ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ. ಇದೇನೋ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಅನ್ಕೊಂಡೆ ಸ್ಕಿಟ್ಟಲ್ಲಿ. ಅದಾದ್ಮೇಲೆ ಇಟ್ ಬಿಕೇಮ್ ವೆರಿ ನಾರ್ಮಲ್. ಇಟ್ ವಾಸ್ ವೆರಿ ನೈಸ್. ಬಟ್ ನಿಮ್ಮ ಪರ್ಫಾರ್ಮೆನ್ಸ್ ನಂಗೆ ತುಂಬಾನೇ ಇಂಪ್ರೆಸಿವ್ ಅನ್ಸು. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ಗುರುಗಳೇ, ನಂದೀಶ್, ನಾನು ಮತ್ತೆ ರಚಿತಾ ಇಬ್ರಲ್ಲಿ ಯಾರು ಇಷ್ಟ ನಿಂಗೆ? ಸರ್ ಎರಡು ಕಣ್ಣು ಯಾವ್ದು ಇಷ್ಟ ಅಂದ್ರೆ ಏನು ಸರ್? ಈಗ ನಾನು ರಚ್ಚಿ ಗುರುಜಿಯಲ್ಲಿ ಯಾರಿಷ್ಟ? ಈ ಮೂರನೇ ಪಾರ್ಟ್ ಯಾವ್ದು ಬೇರೆ ಮಾಡ್ತಾರೆ? ಬೇರೆ ಯಾವ್ದು ಮೂರು ಯಾವ್ದಿದೆ ಯೋಚನೆ ಮಾಡಿ. ಕಮಾನ್. ಗುರುಜಿ ತಲೆ ಇದ್ದಂಗೆ, ನೀವಿಬ್ರು ಕಣ್ಣಿದ್ದಂಗೆ. ಈಗ ರಚಿತಾಂದ್ ಕಮೆಂಟ್ ಮುಗೀತು, ನಂದಿರೋದು ಯಾರಿಷ್ಟ ಹೇಳ? ಅಯ್ಯೋ ಸರ್, ನೀವೇ ಇಷ್ಟ ಸರ್. ನಮ್ಮ ತಾತ ಗುಡ್ ಎಂಟ್ರಿ. ಆಮೇಲೆ ಇಬ್ರು ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಜಾಸ್ತಿ ರೋಲ್ ಇರಲಿಲ್ಲ, ಎಂಟ್ರಿ ವಾಸ್ ಗುಡ್ ಅಂಡ್ ಡೆಫಿನೆಟ್ಲಿ ಎಂಟರ್ಟೈನಿಂಗು. ಖತರ್ನಾಕ್ ನನ್ನ ಮಕ್ಕಳು ಜಗತ್ತಲ್ಲಿ ತುಂಬಾ ಇದ್ದಾರೆ. ಅದನ್ನು ಕೇರ್ಫುಲ್ ಆಗಿ ಐ ಥಿಂಕ್ ಜನರಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು. ಜಗತ್ತಲ್ಲಿ ಕಲ್ಲಿಗೂ ಬುದ್ಧಿ ಹೇಳ್ಬೋದು, ಆದ್ರೆ ಈ ಕುಡುಕರಿಗೆ ಬುದ್ಧಿ ಹೇಳೋದಕ್ಕಾಗತ್ತಾ? ನಾವೇ ಸರಿ ಅಂತ ವಾದ ಮಾಡ್ತಾರೆ, ಹೆಂಡತಿನ ಯಾಮಾರ್ಸಿ ಬಾರಿಗೆ ಹೋಗ್ತಾರೆ. ಹಂಗಂತ ಹೆಂಗಸರು ಪತಿನೇ ಪರದೈವ ಅಂತ ಗಂಡ ಕೊಡೋ ಹಿಂಸೆನ ಸಹಿಸ್ಕೊಂಡಿರಕ್ಕಾಗತ್ತಾ? ಚಿನ್ನ ಚಿನ್ನ ಚಿನ್ನ, ಈ ನಿನ್ನ ನಯವಾದ ಕೈಗಳೆರಡು ನನ್ನ ಕೈಯೊಳಗಡೆ ಸಿಲುಕಿ, ಕಣ್ಣೆರಡು ಹೂ ನೋಟದಲ್ಲಿ ಕರಗಿ, ಮೈಯೆರಡು ಹಿತ ಸ್ಪರ್ಶದಲ್ಲಿ ಬೆವರಿ, ಆ ಬಿಸಿ ಅಪ್ಪುಗೆಯಲ್ಲಿ ಇಡೀ ದಿನ ನಾವಿಬ್ರೆ ಆಯಾಗಿದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತು, ನನ್ನ ಕೆಲಸ ಹೋಗುತ್ತೆ, ನನ್ನ ಒಡವೆ ಎಲ್ಲ ಬ್ಯಾಂಕ್ ಅಲ್ಲಿ ಇರುತ್ತಷ್ಟೇ. ರೊಮ್ಯಾಂಟಿಕ್ ಮೂಡ್ಗೂ ಬರಲ್ವಲ್ಲೇ ನೀನು? ಅಪ್ಪ, ಒಂದ್ಸಲ ನಿನ್ ಜೊತೆ ರೊಮ್ಯಾಂಟಿಕ್ ಮೂಡಿ ಬಂದು ಇವತ್ ನಿನ್ನ ಕಡ್ಕೊಂಡು ಅನುಭವಿಸ್ತಿರೋ ಸಾಕು ಕಣಪ್ಪ. ಮದ್ವೆಗ್ ಮುಂಚೆ ಲವ್ ಮಾಡ್ಬೇಕಾದ್ರೆ ಫೋನ್ ಮಾಡಿ ಅಲ್ಲಿ ಸಿಗೋಣ ಬಾ, ಇಲ್ಲಿ ಮೀಟ್ ಆಗೋಣ ಬಾ ಅಂತ ಕರಿತಾ ಇದ್ದೆ. ನಾನೊಂದ್ ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ಸಾಕು, ನಕ್ಕೊಂಡು ಕುಣ್ಕೊಂಡು ಮುಸುಡಿನ ಹಿಂಗ್ ಸೊಟ್ಟಗ್ ಮಾಡ್ಕೊಂಡು ಹೋಗಿ ಕೂತ್ಕೊಂತಿದ್ದೆ. ನಾನ್ ನಿನಗೆ ಐಸ್ ಕ್ರೀಮ್ ತಂದು ಕೊಟ್ಟು ಕೂಲ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಿದ್ದೆ. ಇವಾಗ ಮದ್ವೆ ಆದ್ಮೇಲೆ ರೊಮ್ಯಾಂಟಿಕ್ ಆಗಿರು ಅಂದ್ರೆ ನಿಮ್ಮನ್ ಕಟ್ಕೊಂಡು ಅನುಭವಿಸ್ತಾ ಇದೀನಿ ಅಂತೀಯಲ್ಲೇ. ಅಪ್ಪ, ಮದ್ವೆ ಅಂದ್ರೆ ಬರೀ ರೊಮ್ಯಾಂಟಿಕ್ ಆಗಿರೋದಲ್ಲ ಕಣಪ್ಪ, ಗಂಡ್ಸು ಕಣೋ ನೀನು, ದುಡಿಬೇಕು. ಹೆಣ್ಮಕ್ಳು ಗಂಡ್ ಮಕ್ಳಿಗೆ ದುಡಿಯೋದ್ ಹೇಳ್ಕೊಡೋದ್ ಬೇಕಾಗಿಲ್ಲ ಕಣೆ. ಗಂಡ್ ಮಕ್ಳು ಶತಮಾನದಿಂದ ದುಡಿತಾನೆ ಬರ್ತಾ ಇದೀವಿ ಸಾರ್. ಈ ಗಂಡ್ ಮಕ್ಳು ಶತಮಾನದಿಂದ ದುಡಿತಾ ಬರ್ತಾ ಇದೀವಿ ಸಾರ್. ಇದುವರೆಗೂ ಯಾರು ನಮ್ಮನ್ನ ಲಕ್ಷ್ಮ ಅಂತ ಕರೆಯಲ್ಲ. ಅದೇ ಹೆಣ್ಮಕ್ಳನ್ನ ಲಕ್ಷ್ಮಿ, ವರಲಕ್ಷ್ಮಿ, ಭಾಗ್ಯದ ಲಕ್ಷ್ಮಿ, ಶುಭಲಕ್ಷ್ಮಿ ಅಂತ ಕರೀತಾರೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಾವು ಗಂಡ್ ಮಕ್ಳು ಎಷ್ಟೇ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳೋ ಕೆಲ್ಸಕ್ಕೆ ಸೇರ್ಕೊಂಡ್ರು ಸಂಬಳ ಬಂದು ಮಾರನೇ ದಿನ ಜೇಬಲ್ ನಮ್ಮ ಹತ್ರ ₹1 ದುಡ್ಡಿರಲ್ಲ. ಅದೇ ಹೆಣ್ಮಕ್ಳು ಅಡಿಗೆ ಮಾಡ್ತಾರಲ್ಲ, ಅಡಿಗೆ ಮನೆಗೆ ಹೋಗ್ಬಿಟ್ಟು ಸಾಸಿವೆ ಡಬ್ಬಕ್ಕೆ ಕೈ ಹಾಕಿದ್ರೆ ಸಾಕು ದುಡ್ಡು ಸಿಗುತ್ತೆ. ನನಗೊಂದೇ ಕನ್ಫ್ಯೂಷನ್, ಇಲ್ಲಿ ಹುಡುಗಿರ್ ಕೆಲಸ ಮಾಡ್ತಾ ಇದಾರ, ಹುಡುಗರು ಕೆಲಸ ಮಾಡ್ತಾ ಇದಾರ ಅನ್ನೋದೇ ನನಗೆ ಕನ್ಫ್ಯೂಷನ್ ಆಗಿದೆ ಸರ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಹುಡುಗಿರು ಹುಟ್ಟಿದಾಗ ತಂದೆ ತಾಯಿ ಸಾಕ್ತಾರೆ, ಬೆಳಿತಾ ಬೆಳಿತಾ ಅಣ್ಣ ತಮ್ಮದಿರ್ ಸಾಕ್ತಾರೆ, ಮದ್ವೆ ಆದ್ಮೇಲೆ ಗಂಡದಿರ್ ಸಾಕ್ತಾರೆ. ನಮ್ಮನ್ಯಾರು ಸಾಕ್ತಾ ಇದಾರೆ ಸರ್? ಸಾಕ್ ಸುಮ್ನಿರಯ್ಯ, ಕೈಲಾಗ್ದಿದ್ದನು ಮೈಯೆಲ್ಲ ಪರ್ಚ್ಕೊಂಡಂತೆ. ನೀವ್ ಹಿಂಗೆ ಮಾತಾಡೋಕೋಸ್ಕರನೇ ಕಣೋ ನಾವು ನಮಗೂ ಸಮಾನತೆ ಬೇಕು ಅಂತ ಹೋರಾಟ ಮಾಡ್ತಾ ಇರೋದು. ನೀವು ಕೆಲ್ಸಕ್ಕೆ ಹೋದ್ಕೊಳ್ಳೆ ನಾವೇನ್ ಮನೇಲಿ ಸುಮ್ನೆ ಕೂರಲ್ಲ. ಅಡ್ಗೆ ಮಾಡ್ಬೇಕು, ಬಟ್ಟೆ ತೊಳಿಬೇಕು, ಚಾಪೆ ದಿಂಬು ನಾವೇ ಹಾಕೋ
ಇಷ್ಟೆಲ್ಲಾ ಮಾಡಿ ನಾವೇ ಕೆಲ್ಸಕ್ಕೆ ಹೋಗಕ್ ನಮ್ಗೇನ್ ದೊರ್ತ? ನೀವು ಮಾಡ್ಲೇಬೇಕು. ಆಹಾ. ಉಪ್ಪಿಟ್ಟು ಮಾಡ್ತಾಳೆ, ಉಪ್ಪಿಟ್ಟಲ್ಲಿ ಉಪ್ಪು ಬಿಟ್ರೆ ಬೇರೆ ಏನು ಇರಲ್ಲ sir. ನೆಕ್ಸ್ಟ್ ಟೈಮ್ ಅದು ಇರಲ್ಲ. ನೀವು ಹೆಣ್ಮಕ್ಳು ಸಮಾನತೆ ಬೇಕು ಅಂತ ನಮ್ಮ ಹತ್ರ ಕೇಳ್ತಿರಲ್ಲ, ಸಮಾನತೆ ಕೊಟ್ಟಿದ್ದೀನಿ, ತಗೋ ಕೆಲ್ಸಕ್ಕೆ ಹೋಗು. ಲೇ, ಉದ್ಯೋಗಂ ಪುರುಷ ಲಕ್ಷಣಂ ಕಣೋ. ಹ, ಮಾವಿನ ಹಣ್ಣು ಮರದಲ್ಲಿ ಬಿಡೋದು ಕಾಮನ್, ಅದೇ ಹಣ್ಣು ಗಿಡದಲ್ಲಿ ಬಿಟ್ರೆ ಸ್ಪೆಷಲ್. ಕೈಯಲ್ಲಿ ದುಡ್ದು ಕಾಲಲ್ಲಿ ನಡೆಯೋದು ಕಾಮನ್ ಕಣೆ, ಅದೇ ಕಾಲಲ್ಲಿ ದುಡ್ದು ಕೈಯಲ್ಲಿ ನಡೆಯೋದು ಸ್ಪೆಷಲ್. ಗಂಡ್ಮಕ್ಳು ದುಡಿಯೋದು ಇದ್ದಿದ್ದೆ, ಹೆಣ್ಮಕ್ಳು ದುಡಿಯೋದು ಸ್ಪೆಷಲ್ ಕಣೆ. ಅಯ್ಯ, ನಿನ್ ಹುಟ್ಟಿಗೆ ನಾನು ಮೆಟ್ಟು ಸಿಕ್ಕಾಕ ನಿಂದು ಒಂದ್ ಜನ್ಮನೇನೋ. ನಮ್ಮ ಅಪ್ಪ ಅಮ್ಮ ಅವತ್ತೇ ಬಾಯ್ ಬಡ್ಕೊಂಡ್ರು. ಯಾರ ಜೊತೆ ಓಡೋಗಿದ್ದೆ? ನೀನ್ ಈ ಜನ್ಮದಲ್ಲಿ ಸರಿಯಾಗಲ್ಲ ಕಣೋ. ನನ್ನ ಕೆಲ್ಸಕ್ಕೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಲೇ ಏನೇ ನೀನು ರೊಮ್ಯಾಂಟಿಕ್ ಮೂಡ್ಗೂ ಬರಲ್ವಾ? ಅವತ್ತು ಮತ್ತೋದಾ ನಾನು ನೀನು ರೊಮ್ಯಾನ್ಸ್ ಮಾಡಿದ್ದು? ಮಳೆ, ಗುಡುಗು, ಸಿಡಿಲು. ಅಯ್ಯೋ, ಸಾಂಗ್ ಹಾಕ್ರಪ್ಪ. ಅಯ್ಯೋ ಚಿ, ನನ್ನ ಕೆಲ್ಸಕ್ಕೆ ಟೈಮ್ ಆಯ್ತು. ಹೋಗೆ ನಾವು ಗಂಡ್ ಮಕ್ಳಿಗೆ ಕುಡಿಯಕ್ ಫಿಲ್ಟರ್ ನೀರ್ ಸಿಗ್ಲಿಲ್ಲ ಅಂದ್ರೂ ಮೋರಿನ ನೀರ್ನೆ ಫಿಲ್ಟರ್ ನೀರು ಅಂತ ಫೀಲ್ ಮಾಡ್ಕೊಂಡು ಕುಡಿತೀವಿ ನಾವು. ಹೋಗೆ ಇಷ್ಟೊತ್ತವರೆಗೂ ದೇವ್ರ ಮುಂದೆ ಕೈ ಮುಕ್ಕೊಂಡು ನಿಂತಿದ್ದು ಭಕ್ತಿಗೋಸ್ಕರ ಅಲ್ಲ, ಅದ್ರಲ್ಲಿ ಇದ್ದಿದ್ ಚಿಲ್ದ್ರೆ ಕಾಸ್ಗೋಸ್ಕರ. ಇವತ್ತು ಹೆಂಗಪ್ಪ ಕುಡಿಯೋದು ಅಂತ ಒದ್ದಾಡ್ತಾ ಇದ್ದೆ, ಸಿಕ್ತು. ಲೋ ಮಗ, ಎಲ್ಲಿದ್ಯೋ? ಎಲ್ಲ ರೆಡಿ ಇದೆ, ಬಂದ್ಬಿಡು. ಮಗ, ಫ್ರೆಂಡ್ ಅಂದ್ರೆ ಒತ್ತಿದ ಕೂಡಲೇ ನೀರ್ ಬರೋ ಬೋರ್ವೆಲ್ ಕಣ. ವಾ 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 ವಾ. ಫ್ರೆಂಡ್ ಅಂದ್ರೆ ಬಿತ್ತಿದ ಕೂಡಲೇ ಫಸಲ್ ಕೊಡೋ ಭೂಮಿ ತಾಯಿ ಕಣ. ವಾ 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 ವಾ. ಫ್ರೆಂಡ್ ಅಂದ್ರೆ ಹತ್ತಿದ ಕೂಡಲೇ ಕೈಗೆ ಎಟ್ಕೋ ತೆಂಗಿನಕಾಯಿ ಕಣ. ಇನ್ನು ಎಣ್ಣೆ ತಂದಿಲ್ಲ ಕಣ. ದುಡ್ಡೆಲ್ಲ ಅರೇಂಜ್ ಆಗಿದ್ಯಪ್ಪ. ನೋಡು, ಈ ಕಾರ್ಡ್ ನಾನು ಎತ್ತಕ್ಕೆ ನನ್ನ ಹೆಂಡತಿ ಹತ್ರ ಎಷ್ಟು ಕಷ್ಟ ಬಿದ್ದಿದ್ದೀನಿ ಗೊತ್ತಾ? ನಿಜ ಮಜ. ಈ ಹೆಂಡ್ತೀರಂದ್ರೆ ದೇವಸ್ಥಾನದ ಗರ್ಭಗುಡಿಯಲ್ಲಿರೋ ಮೂರ್ತಿ ಇದ್ದಂಗೆ. ನಾವೇ 101 ಮೆಟ್ಲು ಹತ್ಕೊಂಡು ಹೋಗಿ ಕಾಯಿ ಹೊಡೆದು ಮಂಗಳಾರತಿ ಆದ್ಮೇಲೆ ವರ ಕೊಡೋದು. ಲೇ, ಇದು ವರ ಕೊಟ್ಟಿರೋದಲ್ಲಪ್ಪ, ನಾನು ಕದ್ದಿರೋದು. ಕದ್ದಿಯ? ಹೌದು ಕಣ. ಹೆಂಗ ಕದ್ದಿ? ಲೇ, ಕದಿಯೋದು ಒಂದು ಕ್ರಿಯೇಟಿವಿಟಿ ಕಣ, ಅದೆಲ್ರಿಗೂ ಬರಲ್ಲ. ನನ್ನಂತರ್ಗೆ ಕಾರ್ಡ್ ಕದಿಯೋ ಕ್ರಿಯೇಟಿವಿಟಿ ಇದ್ರೆ, ಇನ್ ಕೆಲವ್ರಿಗೆ ಗಂಡ್ ಮಕ್ಳು ಹಾರ್ಟ್ ಕದಿಯೋ ಕ್ರಿಯೇಟಿವಿಟಿ ಇರುತ್ತೆ ಕಣ. ಅಯ್ಯ, ನಿನ್ನ ಕ್ರಿಯೇಟಿವಿಟಿಗೆ ಟೈಮ್ ಆಯ್ತು. ಬಾರಿಗೆ ಹೋಗಿ ಎಣ್ಣೆ ಹೊಡೆಯನ್ ಬರ. ನಡಿ ಮಚ್ಚ. ಮಗ ಬರ, ಕುಡಿಯನ್ ಬರ. ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್. ಇಲ್ಲಿ ಕುತ್ಕೋಬೋದಾ? ಕುತ್ಕೊಳ್ಳಿ. ಹಲೋ. ಎಸ್. ನಾವ್ ಈ ಕಡೆ ಇರೋದು. ಐ ಆಮ್ ಸಾರಿ, ಈ ಡ್ರಿಂಕ್ಸ್ ಸ್ಮೆಲ್ಗೆ ಟೈಟ್ ಆಗಿ ಗೊತ್ತೇ ಆಗಿಲ್ಲ. ಮಗ, ಕೌಂಟರ್ ಅಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಯಾರಿಲ್ವಾ? ಒಂದ್ ನಿಮಿಷ, ಈಗ ಇದ್ದಾರಲ್ವಾ? ಎಸ್, ಏನ್ ಬೇಕು? 2 ಕುದುರೆ ರಮ್ಮು. ಕುದುರೆ ರಮ್ಮು. ಎಸ್, 2 ಕುದುರೆ ರಮ್ ಅಲ್ವಾ? ಓಕೆ, ಅಂಡ್ ಗ್ಲಾಸ್ ಅಂಡ್ ಚಿಪ್ಸ್. ವಾಟರ್. ಇರ್ಲಿ. ಒಂದು ದೇಶ ಅಂದ್ರೆ ರಾಜ್ಯ ಇರುತ್ತೆ, ರಾಜ್ಯದೊಳಗೆ ಜಿಲ್ಲೆ ಇರುತ್ತೆ, ಜಿಲ್ಲೆಯೊಳಗೆ ತಾಲೂಕು ಇರುತ್ತೆ, ತಾಲೂಕೊಳಗೆ ಊರು ಇರುತ್ತೆ, ಊರು ಅಂದ್ರೆ ಇಂಥದ್ದೊಂದು ಬಾರಿ ಇರುತ್ತೆ. ಇಷ್ಟ ದಿನ ಎಲ್ಲಿದ್ದೆ ಗುರು ನೀನು? ಈಕೊಳ್ಳಿ ಬಾಸ್. ಏನ್ ಈ ಬಾರಲ್ಲಿ ನೀವೇ ಓನರ್, ನೀವೇ ಸಪ್ಲೇರಾ? ಹೌದು, ನಾನು ಒಬ್ನೇ. ಯಾಕಂದ್ರೆ ಸಂಬಳ ಕೊಡ್ಬೇಕಲ್ವಾ? GST ಕಟ್ಲಾ ಅಥವಾ ಸಂಬಳ ಕೊಡ್ಲಾ? ಅದಕ್ಕೆ ಒಬ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ಒಳಗ್ ಬಂದ್ ನೋಡಿ, ನಾನೇ ತೊಳೆಯೋದು. ಲೋ ಮಗ, ಯಾಕೋ ಇಷ್ಟೊಂದು ರಾವ್ ಹೊಡಿತಿದ್ಯಾ? ಸ್ವಲ್ಪ ನೀರು ಹಾಕೊಳ್ಳೋ. ಲೇ, ಸಿಚುವೇಶನ್ ಡಿಮ್ಯಾಂಡ್ ಮಾಡುತ್ತೆ ಕಣೋ. ನನ್ನ ಲೈಫ್ ಫೇಲ್ಯೂರ್ ಆಗೋಯ್ತು ಮಚ್ಚ. ನಾನು SLC ಅಲ್ಲಿ 2 ಸಲ ಫೈಲ್ ಆಗಿದ್ದೀನಿ, ಅದಕ್ಕೆ ಬಾರ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಲೋ ಮಗ, ಈ ಲೈಫ್ ಫೇಲ್ ಆದರೆಲ್ಲ ಯಾಕೆ ಎಣ್ಣೆ ಹೊಡಿತಾರೆ? ನೋಡು, ಸಿಂಪಲ್ ಕಣೋ. ಈ ಹೆಣ್ಮಕ್ಳು ನೋವು ತರಿಸಿದ್ರೆ ಈ ಎಣ್ಣೆ ನೋವನ್ನ ಮರ್ಸುತ್ತೆ ಕಣೋ. ಶಬಾಷ್. ಕರೆಕ್ಟ್ ಮಚ್ಚ. ಕುಡಿಯೋ, ಎಷ್ಟು ಕುಡಿತೀಯ ಕುಡಿ. ಕೋಟಿ ಖರ್ಚಾಗ್ಲಿ, ಕೊನೆಗೆ ಹೆಂಡತಿ ಕಿಡ್ನಿ ಮಾರಿ ಬೇಕಾದ್ರೆ ಕುಡಿಯೋಣ. ಬಿಲ್ ಬಗ್ಗೆ ತಲೆ ಕೆಡಿಸ್ಬೇಡ, ಕುಡಿ. ಮತ್ತೆ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಈ ಪ್ರಪಂಚದಲ್ಲಿ ಬಿಲ್ ನೋಡಿ ಶಾಕ್ ಆಗದೆ ಇರೋ ಒಂದೇ ಒಂದು ಜಾಗ ಅಂದ್ರೆ ಇದು ಬಾರು ಕಣ.
ಮಚ್ಚ ನಿನಗೆ ಹುಡುಗಿರಂದ್ರೆ ಆಗ್ತಿರ್ಲಿಲ್ಲ, ಹೆಂಗ ಮದುವೆ ಅದೇ? ಗಾಳಾಗಿ ಹುಟ್ಟದ ಮೇಲೆ ಮೀನ್ ಹಿಡಿಯಕ್ಕೆ ಎಷ್ಟು ದಿನ ಭಯ ಪತ್ಕೊಂಡು ಕೂತ್ಕೊಳಕಾಗುತ್ತೆ? ಬಸ್ಸು ನಂಗೊಂದು ಹೆಲ್ಪ್ ಆಗ್ಬೇಕಿತ್ತು ಬಸ್ಸು. ಏನಪ್ಪ ಮಗ, ಅವನ ಮುಖ ಸರಿಯಾಗಿ ನೋಡು. ನಿನಗೆ ಹೆಲ್ಪ್ ಮಾಡೋ ಯೋಗ್ಯತೆ ಇದ್ರೆ ಹೆಲ್ಪ್ ಮಾಡು, ಇಲ್ಲ ಕ್ಯಾಪ್ ಮುಚ್ಕೊಂಡು ಕೂತ್ಕೋ. ಬಸ್ಸು, ಈ ಹೆಲ್ಪ್ ನ ಗುಡಿಯಲ್ಲಿರುವ ದೇವ್ರು ಬಿಟ್ರೆ ಬಾರಲ್ಲಿ ಕುಡಿಯೋ ಕುಡುಕರಿಗೆ ಮಾತ್ರ ಮಾಡಲು ಸಾಧ್ಯ. ಯಾವನ ಇವನು? ಏನ್ ನಿನ್ ಪ್ರಾಬ್ಲಮ್ ಹೇಳ? ಬಸ್ಸು, ತುಂಬಾ ದಿನದಿಂದ ನಾನೊಂದು ಲವ್ ಮಾಡ್ತಾ ಇದ್ದೀನಿ. ನಾಳೆ ಪ್ರಪೋಸ್ ಮಾಡ್ತೀನಿ, ಪಾರ್ಕಿಗೆ ಬಾ ಅಂತ ಹೇಳಿದ್ದೀನಿ. ಈ ಹುಡುಗರಿಗೆ ಹೇರ್ ಕಟಿಂಗ್ ಮಾಡೋಕ್ ಮುಂಚೆ ನಾವು ಹೇಗಿದ್ದೀವಿ ಅನ್ನೋ ನೋಡೋ ಆಸೆ, ಅದಕ್ಕೆ ಕೇಳ್ತಾ ಇದ್ದೀನಿ, ಈ ಲವ್ ಅಂದ್ರೆ ಹೆಂಗೆ? ಈ ಲವ್ ಅನ್ನೋದು ಪುಸ್ತಕದಲ್ಲಿರೋ ಬದ್ನೆಕಾಯ್, ಬೆಂಡೆಕಾಯ್, ಸೋರೆಕಾಯ್. ಸುಮ್ನೆ ಕುತ್ಕೊಳ್ಳೋ. ಈ ಲವ್ ಅಂದ್ರೆ ಒಂಥರ ಬಾವಿ ಇದ್ದಂಗೆ ಕಣ. ಮೇಲ್ಗಡೆಯಿಂದ ಬಗ್ ನೋಡಿದ್ರೆ ಸ್ವರ್ಗದ ತರ ಕಾಣಿಸುತ್ತೆ, ಒಳಗಡೆ ಇಳಿದ ಮೇಲೆ ಗೊತ್ತಾಗುತ್ತೆ ಅದು ನರ್ಕ ಅಂತ. ಬಸ್ಸು, ಈ ಲವ್ ಒಳ್ಳೇದ ಕೆಟ್ಟದ? ಲೇ, ಸಾವು ಒಳ್ಳೇದ ಕೆಟ್ಟದ? ಕೆಟ್ಟದ್ದು. ಲವ್ ಅಲ್ಲಿ ಬಿದ್ಮೇಲೆ ಸಾವೇ ಕಣೋ. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು, ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಗತ್ತು ಕೊಟ್ಟಂಗೆ ಕತ್ತಿಗೆ, ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಗತ್ತು ಕೊಟ್ಟಂಗೆ ಕತ್ತಿಗೆ. ಬಸ್ಸು, ನಮ್ಮ ಹುಡುಗಿ ಒಳ್ಳೆವಳು, ಮಧ್ಯಾಹ್ನ ಬೆಳಿಗ್ಗೆ ರಾತ್ರಿ ಕರೆಕ್ಟ್ ಆಗಿ ಲವ್ ಮಾಡ್ತಾಳೆ. ಲೇ, ಮಳೆಗಾಲದಲ್ಲಿ ಬಾವಿ ತುಂಬಿರುತ್ತೆ ಕಣೋ, ಅದೇ ಬೇಸಿಗೆಗಾಲ ಬಂದ್ರೆ ತುಂಬಿರೋ ಬಾವಿನೂ ಬತ್ತೋಗ್ಬಿಡುತ್ತೆ. ಬಸ್ಸು, ನಾನೀಗ ಲವ್ ಮಾಡ್ಬೇಕಾ ಬೇಡವಾ? ನೋಡು, ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಲವ್ ಮಾಡಿ ನೋಡು. ನಾನು ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಗೆ ಅಂತ ಒಂದ್ಸಲಿ ಕುಡ್ದೆ, ಆಮೇಲೆ ಕುಡಿಯೋದ್ರಲ್ಲಿ ನಾನು ಎಕ್ಸ್ಪರ್ಟ್ ಆಗೋಗ್ಬಿಟ್ಟೆ ಕಣೋ. ಈ ಹುಡುಗಿರು ಸ್ಟಾರ್ಟಿಂಗ್ ಲವ್ ಮಾಡ್ಬೇಕಾದ್ರೆ ಅಣ್ಣಂಗೆ ಹೇಳ್ತೀನಿ ಅಂತ ಹೇಳ್ತಾರೆ, ಅದೇ ಎಂಡಿಂಗ್ ಅಲ್ಲಿ ನಮ್ಮನ್ನೇ ಅಣ್ಣ ಅಂದ್ಬಿಡ್ತಾರೆ. ಹುಡುಗಿರ್ದೊಂದು ಕೆಟ್ಟ ಚಾಳಿ ಕಣೋ. ಬಸ್ಸು, ನಾನು ಹೆಣ್ಣನ್ನು ಮದುವೆ ಆಗಲ್ಲ, ಮತ್ತೆ ಹೆಣ್ಣೇನ್ ಮದುವೆ ಆಗ್ತೀನಿ. ನೋಡು ಗುರು, ಕುಡಿಯಂಗಿದ್ರೆ ಇವಾಗ್ಲೇ ನಗ್ನಗ್ತಾ ಕುಡ್ದು ಬಿಡು. ನಾಳೆ ಲವ್ ಬ್ರೇಕಪ್ ಆದ್ಮೇಲೆ ಇದೇ ಬಾಟ್ಲಿ ಹಿಡ್ಕೊಂಡು ಗೊಳೋ ತೊಳ್ತೀಯ. ಯಾವ್ದಕ್ಕೆ ಯೋಚನೆ ಮಾಡು. ಏ, ಈ ಬಾರಲ್ಲಿ ಕಣ್ಣು ಓಪನ್ ಮಾಡಿದ ದೇವ್ರು ನೀವು. ಗುರುಗಳೇ, ಆಶೀರ್ವಾದ ಮಾಡಿ. ಹಲೋ, ಎಲ್ರಿ ಇದೀರಾ? ಯಾಕೆ ಅದೆಲ್ಲ ನಿನ್ಗೆ ಯಾಕೆ? ನಾನು ಎಲ್ಲಾದ್ರೂ ಇರ್ತೀನಿ, ನಿನ್ಗೆ ಯಾಕೆ ಅಂತ. ಬಾರಲ್ಲಿದ್ಯಾ ನಿಮ್ ಸವಾರಿ? ನನ್ನ ಹೆಂಡತಿ ಎಷ್ಟು ಚುರುಕಂದ್ರೆ ನನ್ನ ವಾಯ್ಸ್ ಕೇಳ್ಬಿಟ್ಟೆ ಬಾರಲ್ಲಿದ್ದೀನಿ ಅಂತ ಹೇಳ್ಬಿಡ್ತಾಳೆ. ಏನೇ ಹೆಂಡತಿ ATM ಕಟ್ಕೊಂಡು ಕುಡಿಯೋಕ್ ಹೋಗಿದ್ರಲ್ಲ, ನಿಮ್ಗೇನ್ ಮಾನ ಮರ್ಯಾದೆ ಅಲ್ವಾ? ನನಗದಿಲ್ಲ ಅಂತಾನೆ ನಿನ್ನನ್ನು ಕಟ್ಕೊಂಡಿದ್ದು. ಇವಾಗ ಏನ್ ಮನೆಗ್ ಬರ್ತೀರಾ ಬರಲ್ವೋ? ನಾನು ಬರಲ್ಲ ಅಂದ್ರೆ ಬರಲ್ಲ, ಜಾಸ್ತಿ ಮಾತಾಡಿದ್ರೆ ಬಾಟ್ಲ್ ತಗೊಂಡು ಇಲ್ಲಿಂದಾನೆ ಎಸ್ತ್ ಬಿಡ್ತೀನಿ. ಸುಮ್ನೆ ಫೋನ್ ಇಡು. ಮಗ, ಎಲ್ಲಿ ಹೇಳ್ತಿ? ಏನಾದ್ಲ ಫೋನಿಗೆ? ಮನೆಗ್ ಬಾ, ಮಾತಾಡ್ಬೇಕು ಅಂತ ಕರೀತಾ ಇದ್ದಾಳೆ. ಲೋ, ದಯವಿಟ್ಟು ಮನೆ ಮಾತ್ರ ಹೋಗ್ಬೇಡ ಕಣೋ. ಮಾತಾಡ್ತೀವಿ ಅಂತ ಮನೆ ಕರ್ದು ಬಾಗ್ಲ ಹಾಕಿ ಹುಚ್ಚು ನಾಯಿ ಹೊಡೆದಂಗ್ ಹೊಡಿತಾರೆ ಕಣೋ. ಬೇಡ. ಅಲೇ, ನಮ್ಮ ಹೆಂಡತಿರಿಗೆ ಎಲ್ಲಿಂದ ಅಷ್ಟೊಂದು ಧೈರ್ಯ ಬರ್ಬೇಕು? ಆದ್ರೂ ನಾನು ಮನೆಗೆ ಹೋಗಲ್ಲ. ನಾನು ಹೋಗಲ್ಲ. ನಾವ್ ಮನೆಗ್ ಹೋಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹುಡ್ಕೊಂಡು ಬಾರ್ಗೆ ಬಂದ್ಬಿಟ್ರಲ್ಲ ನಮ್ಮ ಹೆಂಡತಿರು. ಬಂದ್ರೆ ಬರ್ಲಿ ಬಿಡ ಮಚ್ಚ, ಒಂದ್ 90 ಕುಡ್ಕೊಂಡು ಹೋಗ್ತಾರೆ. ಫಸ್ಟ್ ಟೈಮ್ ಒಂದು ಹುಡುಗಿ ಬಾರಿಗೆ ಬರ್ತಿದ್ದಾರೆ. ನಿಮ್ಗೆ ವಿಸ್ಕಿ, ಸ್ಕಾಚ್, ರಮ್ ಯಾವುದು? ಅದೇ ನೀನ್ ಯಾಕೆ ಬಾರಿಗೆ ಬಂದೆ? ಏನು ಅಂದ್ರೆ ಮಗುಗ್ ಊಟ ಕೊಡ್ಸೋಣ ಅಂತ ಎತ್ತಿಟ್ಟಿದ್ ದುಡ್ರಿ ಅದು. ಆ ದುಡ್ಡನ್ನ ಎಣ್ಣೆ ಕೊಟ್ಟು ಮಗುನ ಉಪವಾಸ ಕೆಡಬೇಡಿ. ಮೊನ್ನೆ ತಾನೇ ಮಗುಗ್ ಚೆಕಪ್ ಮಾಡಿಸಿದಕ್ಕೆ ಮಗುಗ್ ರಕ್ತ ಕಡಿಮೆ ಇದೆ ಅಂತ ಹೇಳಿದಾರೆ. ಮಗುಗ್ ರಕ್ತ ಕಡಿಮೆ ಇದ್ರೆ ಕ್ಯಾರೆಟ್ ತಿನ್ಸು, ಇಲ್ಲ ಬೀಟ್ರೋಟ್ ತಿನ್ಸು, ರಕ್ತ ಬರುತ್ತೆ. ಆದ್ರೆ ನನಗೆ ಆಲ್ಕೋಹಾಲ್ ಕಂಟೆಂಟೇ ಇಲ್ಲ ಕಣೆ, ನಾನು ಏನೇ ಮಾಡ್ಲಿ? ಏನು ಅಂತ ಮಾತಾಡ್ತಿದ್ದೀರಾ ನೀವು? 3 ತಿಂಗಳಾಯ್ತು ಮನೆಗ್ ರೇಷನ್ ಅಂತಂದು ಮನೆ ಬಾಡಿಗೆ ಕೂಡ ಕೊಟ್ಟಿಲ್ಲ. ನೋಡಿ, ನಿಮ್ ಕಾಲಿಗೆ ಬೀಳ್ತೀನಿ, ಒಂದ್ ದುಡ್ಡು ಕೊಟ್ಬಿಡ್ರಿ. ನಾವೇ ಇಲ್ಲಿ ಎಣ್ಣೆಗೆ ದುಡ್ಡಿಲ್ಲ ಅಂತ ಒದ್ದಾಡ್ತಾ ಇದ್ವಿ, ಬಂದ್ಬಿಟ್ಟು ದುಡ್ಡು ಕೊಡ ಅಂತಂದು. ನೋಡಿ, ನಿಮ್ ಕಾಲಿಗೆ ಬೀಳ್ತೀನಿ, ಒಂದ್ ಹಾಲ್ ಪ್ಯಾಕೆಟ್ ಆದ್ರೂ ಕೊಡಿಸ್ರಿ. ಅದನ್ನಾದ್ರೂ ಕೊಡ್ಸಿ, ಆ ದೇವ್ರು ಕೊಟ್ಟಿರೋ ಮಗು ನುಡಿಸ್ಕೊಳ್ಳೋಣ. ಕೊಡ್ರಿ. ಅಣ್ಣ 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 ಅಣ್ಣ, ನೀ ಕಾಲು ಹಿಡ್ಕೊತೀನಿ, ನೀನಾದ್ರೂ ಒಂದ್ ಮಾತು ಹೇಳಣ್ಣ. ನನ್ಗಿರೋದು ಒಬ್ಬನೇ ಮಗ ಅಣ್ಣ. ಇವನ್ ದಿನ ಕುಡ್ದು ಸತ್ತಾದ್ರೆ ಒಂದಿಡೀ ಮಣ್ಣಾಕಾದ್ರೂ ಮಗ ಬೇಕಲ್ವಣ್ಣ? ಕಾಲಿಗೆ ಬೀಳ್ತೀನಿ, ಕೈ ಮುಗಿ
ಮುಗಿತೀನಣ್ಣ. ನಾಳೆ ದಿನ ಇವನ್ ಹಾಸಿಗೆ ಹಿಡಿದ್ರೆ ಒಂದು ತನ್ನ ತಂದಕ್ಕಾದ್ರೂ ಮಗ ಬೇಕಲ್ಲಣ್ಣ. ಕಾಲಿಗೆ ಬೀಳ್ತೀನಿ ಹೇಳಣ್ಣ. ಅಣ್ಣ ಅಣ್ಣ ನೀವಾದ್ರೂ ಹೇಳ್ರಣ್ಣ. ಅಮ್ಮ ನನ್ನ ಹತ್ರ ಸ್ಕಾಚ್ ಬಿಸ್ಕಿ ಬಿಟ್ರೆ ಏನಿಲ್ಲ ಅಮ್ಮ. ದುಡ್ಡು ಕೊಟ್ಬಿಟ್ರಿ ಮಗುನ್ ಉಳಿಸ್ಕೊಳ್ಳೋಣ. ಹೋಗಿ ಏನ್ ಬಂದ್ಬಿಟ್ಟು ತಲೆ ತಿನ್ನಕ್ಕೆ. ಇಲ್ ನೋಡಮ್ಮ, ಅನ್ನ ತಿನ್ನೋರ್ಗಾದ್ರೆ ಹೇಳ್ಬೋದು, ಆದ್ರೆ ಮನುಷ್ಯತ್ವನೇ ಮಾರ್ಕೊಂಡು ಮೃಗಗಳ ತರ ಕುಡಿತಾ ಇರೋ ಇವ್ರಿಗೆ ನಾವೇನು ಹೇಳಕ್ ಆಗಲ್ಲಮ್ಮ. ಅಂತದ್ರಲ್ಲಿ ನಮ್ ಕರುಳಿನ ಕೂಗು ಕೂಡ ಇವ್ರಿಗೆ ಕೇಳ್ಸಲ್ಲಮ್ಮ. ನಾವು ಹೆಣ್ಮಕ್ಳು ಹಾವಿದ್ದಂಗಿರ್ಬೇಕು. ಉಳಿಬೇಕು ಅಂದ್ರೆ ಅವಾಗ ಬುಸ್ಕೊಡ್ಲೇಬೇಕು. ಇವರಿಗೆ ನಮ್ ರೀತಿ ಅಲ್ಲ, ಅವ್ರ ರೂಟಲ್ಲೇ ಹೋಗ್ ಬುದ್ಧಿ ಕಲಿಸ್ಬೇಕು. ಏನ್ ಹೇಳ್ತಿದ್ರ ಅಕ್ಕ ನೀವು? ಹೂ ಕಣಮ್ಮ, ಕಣ್ಮುಂದೆ ಈ ರೀತಿ ಅನ್ಯಾಯ ಆದಾಗ ಕಣ್ಣೀರಿಡೋ ಅಳುಮುಂಜಿ ಆಗ್ಬಾರ್ದು. ಇಂಥ ಅನ್ಯಾಯನ ಹೊಡೆದೋಡ್ಸೋ ಚಂಡಿ ಚಾಮುಂಡಿ ಆಗ್ಬೇಕು. ಏನಂತೀರಾ? ಬರ್ರಮ್ಮ. ಲೋ ಮಗ, ನಾವು ಎಣ್ಣೆ ಹೊಡೆದಕ್ಕೆಲ್ಲ ಪ್ರೊಟೆಕ್ಷನ್ ಕೊಡಕ್ ಬಂದಿದ್ದಾರೆ ಕಣ. ಹಾ ಎಷ್ಟು ಚೆನ್ನಾಗಿದಾರಲ್ಲ ನೋಡಕ್ಕೆ. ನೀನಿನ್ನು ಹೋಗಿಲ್ವೇನೆ ಇಲ್ಲಿಂದ? ನಾನು ಇಲ್ಲಿಂದ ಗೆಟ್ ಔಟ್ ಆಗಕ್ ಬಂದಿಲ್ಲ ಕಣೋ. ಇವತ್ತು ಹೆಣ್ಮಕ್ಳು ಇಷ್ಟಲ್ಲಿ ಕಟ್ ಔಟ್ ಆಗಕ್ ಬಂದಿದ್ದೀನಿ. ನನ್ ಮಗನೇ, ನನ್ನ ಫ್ರೆಂಡಿಗೆ ಹೊಡಿತೀಯಾ? ನಿನ್ನ ಫ್ರೆಂಡಿಗೆ ಮಾತ್ರ ಅಲ್ಲ ಕಣೋ, ನಿನ್ಗೂ ಹೊಡಿತೀನಿ. ಏನಮ್ಮ ನೋಡ್ತಾ ಇದ್ದೀರಾ? ಶುರು ಹಚ್ಕೊಳ್ಳಿ. ಅಯ್ಯೋ ನನ್ನ ಬಾರ್ ಕಸ್ಟಮರ್. ನನ್ನ ಕ್ಷಮಿಸ್ಬಿಡೆ, ಇದ್ಮೇಲೆ ಕುಡಿಯಲ್ಲ, ಇಂಥ ತಪ್ಪು ಮಾಡಲ್ಲ, ಕ್ಷಮಿಸ್ಬಿಡೆ. ರೀ, ಹೆಂಡ್ತೀರಂದ್ರೆ ಏನ್ರಿ ಅನ್ಕೊಂಡಿದೀರಾ? ನೀವು ಕೊಡೋ ಕಷ್ಟನ ಸಹಿಸ್ಕೊಂಡು, ನೀವು ಕೊಡೋ ಹಿಂಸೆನೆಲ್ಲ ಸಹಿಸ್ಕೊಂಡು ಕ್ಷಮೆಯ ದರಿದ್ರಿ ಕಣ್ರಿ ಹೆಂಡತಿ ಅಂದ್ರೆ. ಇದ್ರಲ್ಲಿ ಕುಡಿಯಲ್ಲ ಕಡೆ, ನೀನ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ತೀನಿ ಕಡೆ. ಆಯ್ತು ಕಣ್ರಿ. ಪ್ರೀತಿ ಅಕ್ಕ ತಂಗಿರೆ, ಇಲ್ಲಿ ನಡೆದಿರೋದು ಕೇವಲ ಇಲ್ಲಿಗೆ ಮಾತ್ರ ಸೀಮಿತವಾಗಿರದೆ, ಎಲ್ಲಿ ಕುಡುಗ್ರ ಹಾವಳಿ ಇರುತ್ತೋ ಅಲ್ಲೆಲ್ಲ ಇದೇ ರೀತಿ ಹೋರಾಟ ನಡಿಬೇಕು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ ತೋರ್ಸ್ಕೊಡ್ಬೇಕು. ಅಲ್ಲ ಮಗ, ಇಬ್ರು ಕ್ಷಮಿಸ್ಬಿಟ್ರು, ಇದೇ ಖುಷಿಗೆ ಒಂದು ಪೆಗ್ ಹಾಕ್ಬಿಡವ. ಇನ್ನೊಂದ್ ಪೆಗ್ ಬೇರೆ ಬೇಕಾದ್ರೆ ಹಿಂಗೆ ಖುಷಿಗೆ ಮೇಡಮ್. ಇಷ್ಟ್ ಜನರು ಮುಂದೆ ಹೊಡೆದ್ಯಾರ ಬುದ್ಧಿ ಕಲಿಯಲ್ಲ ಅಲ್ಲ. ಇವ್ರಿಗೆ ನಾವೆಲ್ಲ ಬುದ್ಧಿ ಹೇಳಿದ್ರೆ ಸರಿ ಹೋಗಲ್ಲ ಗುರುಜಿ. ನೀವು ಹಿರಿಯರಾಗಿ ನೀವೇ ಬುದ್ಧಿ ಹೇಳ್ಬೇಕು ಅವನಿಗೆ. ಹೊರಡೆ ತುಂಬಾ ಈಸಿ ಅನ್ಸುತ್ತೆ ಡೆಫಿನೆಟ್ಲಿ ಆಗಿ. ಹೆಂಡತಿ ಕೆಲಸ ಮನೆಯಲ್ಲಿ ತುಂಬಾ ಸುಲಭ ಅನ್ಸುತ್ತೆ. ಆಕ್ಚುಲಿ ಎಲ್ರಿಗಿಂತ ಸ್ವಲ್ಪ ಜಾಸ್ತಿ ಕಷ್ಟ ಅವ್ರಿಗಿರೋದು. ಫುಲ್ ಟೈಮ್ ಬಿಸಿ ಇರ್ತಾರೆ. ಅದು ಮನೆ ಹೊರಡೆ ಕೆಲಸ ಮಾಡೋ ಗಂಡಸರಿಗೆ ಗೊತ್ತಿರಲ್ಲ. ಇಟ್ಸ್ ಎ ವೆರಿ ಸೀರಿಯಸ್ ಕಿಟ್. ಅದನ್ನು ತುಂಬಾ ಕಾಮಿಡಿಯಾಗಿ ಚೆನ್ನಾಗಿ ತೋರಿಸಿದ್ದೀರಾ. ಯಾವುದೇ ಅಭ್ಯಾಸ ಆಗಲಿ ಹಿಡಿತದಲ್ಲಿ ಇದ್ರೆ ಮಾತ್ರ ಅದು ಒಳ್ಳೇದು. ಈಗ ತುಂಬಾ ರಾಜ್ಯಗಳಲ್ಲಿ ಬ್ಯಾನ್ ಆಗಿದೆ, ಎಷ್ಟೋ ಮನೆಗಳನ್ನು ಉಳಿಸಿದೆ. ಇದನ್ನ ಡೆಪಿಕ್ಟ್ ಮಾಡಿದ ಸ್ಟೈಲ್, ಐ ಥಿಂಕ್ ಐ ಲವ್ ದ ವೇ ಯು ಡಿಡ್ ಇಟ್. ಲಾಸ್ಟ್ ಕ್ಲೈಮ್ಯಾಕ್ಸ್ ವಾಸ್ ಅ ಫನ್ ಪಾರ್ಟ್. ಪ್ರೀತಿ ಎಲ್ಲದಕ್ಕಿಂತ ಜಾಸ್ತಿ, ಯಾವ ಅಭ್ಯಾಸಕ್ಕಿಂತ ಪ್ರೀತಿನ ಅಭ್ಯಾಸ ಮಾಡಿದ್ರೆ ಐ ಥಿಂಕ್ ಅದರಷ್ಟು ದೊಡ್ಡ, ಐ ಥಿಂಕ್ ದಟ್ಸ್ ದ ಬೆಸ್ಟ್ ಅಸೆಟ್ ಇನ್ ದ ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ, ಹರ್ಷಿತಾ, ಯು ಆರ್ ವೆರಿ ಗುಡ್. ಆ್ಯಂಡ್ ಇದ್ದಿದ್ದು ಒಂದು 5-6 ನಿಮಿಷದಲ್ಲಿ ಒಂಥರ ತುಂಬಾನೇ ಒಂಥರ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದೆ ನಿನ್ನ ಪಾತ್ರನ. ನಂಗೆ ತುಂಬಾನೇ ಇಷ್ಟ ಆಯಿತು. ಸೊ ಮಾಲಿಕಾ, ಆಸ್ ಯೂಶುವಲ್ ನಿಮ್ಮ ಪಾತ್ರ ನೀವು ತುಂಬಾ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಎಲ್ಲ ಹೆಣ್ಮಕ್ಳು ಒಂದು ಒಳ್ಳೆ ಮೆಸೇಜ್ ಕೂಡ ಕೊಟ್ರಿ ಸೇರ್ಕೊಂಡ್ರು. ಬಟ್ ಓವರ್ ಆಲ್ ಇಟ್ ವಾಸ್ ವೆರಿ ನೈಸ್. ನಂಗೆ ಸಖತ್ ಇಷ್ಟ ಆಯ್ತು ಈ ಸ್ಕಿಟ್. ಥ್ಯಾಂಕ್ ಯು ಸೋ ಮಚ್ ಅನಿಲ. ಥ್ಯಾಂಕ್ ಯು ಸೋ ಮಚ್ ರಚಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗಳಿಗೆ. ಥ್ಯಾಂಕ್ ಯು. ಕರೀದೆ ಬರೋ ಅತಿಥಿ ಅಂತ ಅಂದ್ರೆ ಈ ಟೈಮ್ ಮಾತ್ರ ಅಂತ ಅನ್ಸತ್ತೆ. ಯಾರ್ ಮುಲಾಜು ಇಲ್ದೆ ತನ್ನ ಪಾಡಕ್ ತಾನು ಓಡ್ತಾನೆ ಇರುತ್ತೆ. ಸೋಮವಾರ ಇನ್ನು ಕಣ್ ಮುಂದೆ ಇದ್ದಂಗಿದೆ. ಆಲ್ರೆಡಿ ಶುಕ್ರವಾರನೂ ಮುಗ್ದು ಹೋಗಿದೆ. ಪ್ರತಿ ಎಂಡಲ್ಲೂ ಒಂದು ಸ್ಟಾರ್ಟ್ ಇದ್ದೇ ಇರುತ್ತೆ ಅಂತ ನಂಬ್ಕೊಂಡು ಇವಾಗ ಹೋಗ್ತೀವಿ. ಸೋಮವಾರ ರಾತ್ರಿ ಶಾರ್ಪ್ 8 o'clock ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಶುಭರಾತ್ರಿ.